ನಮಸ್ಕಾರ. ವೆಲ್ಕಮ್ ಟು ಫ್ಯಾಮಿಲಿ ಡಾಕ್ಟರ್. ಈ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮೆಡಿಕಲ್ ಆಗಿ ಸಾಕಷ್ಟು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಸಣ್ಣ ಸಣ್ಣ ವಿಷಯ ಆಗಿದ್ರು ಅವೆಲ್ಲವೂ ತುಂಬ ಮುಖ್ಯವಾದಂಥ ವಿಷಯಗಳೇ ಆಗಿದ್ವು. ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ತುಂಬ ಕಾಮನ್ ಆಗಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಬರುವಂತಹ ಸಾಮೂಹಿಕವಾಗಿ ಕಾಣಿಸಿಕೊಳ್ಳುವಂತಹ ದಂತ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಒಬ್ಬ ಮನುಷ್ಯ ನೇರವಾಗಿ ನಿಂತ್ಕೊಳ್ಳೋಕ್ಕೆ ಹೇಗೆ ಬೆನ್ನೆಲುಬು ತುಂಬ ಮುಖ್ಯನೋ ಅದೇ ಥರ ಅಷ್ಟೇ ಮುಖ್ಯ ನಮ್ಮ ದಂತಗಳು. ಇಷ್ಟು ಚಿನ್ನ 10,000 ರೂಪಾಯಿ ಇದ್ದರೂ ಕೂಡ ಅಷ್ಟು ದೊಡ್ಡ ಹಲ್ಲು ಅದು ಚಿನ್ನಕ್ಕಿಂತ ಹೆಚ್ಚು ಬೆಲೆ ಇರುವಂಥದ್ದು. ಯಾಕಂತಂದರೆ ಒಂದು ಹಲ್ಲು ಹೋದರೆ ನಮ್ಮ ಮಾತು ಹೋದಂತೆ, ನಮ್ಮ ನಗು ಹೋದಂತೆ, ನಮ್ಮ ಸೌಂದರ್ಯವನ್ನೇ ಕಳೆದುಕೊಂಡಂತೆ. ಇಷ್ಟೊಂದು ಅಂದವಾದ ಈ ಹಲ್ಲು ಸ್ವಲ್ಪ ಇಣುಕು ನೋಡ್ತಾ ಇದೆ ನೋಡಿ. ಇದು ಸುಂದರವಾಗಿದ್ದರೆ ಸಮಸ್ಯೆ ಇಲ್ಲ, ಆರೋಗ್ಯವಾಗಿದ್ದರೆ ಸಮಸ್ಯೆ ಇಲ್ಲ. ಆದರೆ ಇದಕ್ಕೊಂದು ಸಮಸ್ಯೆ ಬಂದರೆ ಎಷ್ಟೊಂದು ಒದ್ದಾಡ್ತೀವಿ, ಎಷ್ಟೊಂದು ಯೋಚನೆ ಮಾಡ್ತೀವಿ. ಈ ಎಲ್ಲ ಒದ್ದಾಟಕ್ಕೂ, ಈ ಎಲ್ಲ ದಂತ ಸಮಸ್ಯೆಗಳಿಗೂ ಇವತ್ತಿನ ಈ ಸಂಚಿಕೆಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋಣ. ತಮ್ಮ ತಮ್ಮ ದಂತಗಳ ಬಗ್ಗೆ ಕಾಳಜಿ ಇರುವವರು ಬಂದಿದ್ದಾರೆ. ಇವರೆಲ್ಲರನ್ನ ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮಕ್ಕೆ ಈ ಸಂಚಿಕೆಗೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಕೂಡ ಬಂದಿದ್ದಾರೆ. ಅವರನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಡಾಕ್ಟರ್ ಸ್ಮಿತಾ ಕುಲಕರ್ಣಿ, ವೆಲ್ಕಮ್ ಟು ದ ಶೋ. ಡಾಕ್ಟರ್ ಗೋಪಿ ಕೃಷ್ಣ, ನಮಸ್ಕಾರ ಸರ್. ಡಾಕ್ಟರ್ ಸುಮಾ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಡಾಕ್ಟರ್ ನಿತಿನ್ ಭಾಸ್ಕರ್, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ನಿಮ್ಮನ್ನು ನಾನು ಮೊದಲನೇ ಪ್ರಶ್ನೆ ಕೇಳ್ತೀನಿ. ಚಿಕ್ಕ ಮಕ್ಕಳಿಗೆ ಬರುವಂತಹ ಹಾಲು ಹಲ್ಲು ಮೊದಲನೆಯ ಒಂದು ದಂತದ ಸಮಸ್ಯೆ ಅಂತಂದರೆ ಅದರಲ್ಲಿ ಸಮಸ್ಯೆ ಬರುತ್ತೆ. ಏನೇನು ಸಮಸ್ಯೆಗಳನ್ನು ನೋಡಿದ್ದೀರಾ? ಮೊದಲನೇದು ಅದು ಬಿದ್ದ ತಕ್ಷಣ ಅದು ಒಂಥರ ಪಾಚಿ ಕಟ್ಟಿರುತ್ತೆ. ಹಲ್ಲು ತಿಂದಾಗ ಅದು ಹೋಗೋದಿಲ್ಲ. ಅದು ಚಿಕ್ಕ ಮಗು ಇದ್ದಾಗಲೇ ಅದು ಒಂದೊಂದ್ಸರಿ ಹಲ್ಲು. ಅದಕ್ಕೆ ಅದು ಯಾಕೆ ಆ ಥರ ಎಷ್ಟು ಉಜ್ಜಿದ್ರು ಒಂಥರ ಕಲರೇ ಚೇಂಜ್ ಆಗಿರುತ್ತೆ. ಅದು ವೈಟ್ಗಿರೋದಿಲ್ಲ. ಅದು ಓಕೆ, ಬಿಳಿ ಇರೋದಿಲ್ಲ. ಹೌದು. ಸಣ್ಣ ಮಕ್ಕಳಿಗೆ ಹಲ್ಲು ಹುಟ್ಟುತ್ತಲ್ಲ, ಅವು ಲೂಸ್ ಮೋಷನ್ ಆಗುತ್ತೆ. ಯಾಕೆ ಸಣ್ಣ ಮಕ್ಕಳಿಗೆ? ಡಾಕ್ಟರ್ಸ್ನ ಈ ಪ್ರಶ್ನೆ ಕೇಳೋಣ. ಮೊಟ್ಟ ಮೊದಲ ಬಾರಿ ಒಂದು ಮಗುವಿಗೆ ಹಲ್ಲು ಬರುವಂತಹ ಸಂದರ್ಭ, ಮೊಳಕೆ ಒಡೆಯುವಂತಹ ಸಂದರ್ಭದಲ್ಲಿ ಬರುವಂತಹ ಸಮಸ್ಯೆಗಳು ಏನು, ಫಿಸಿಯಾಲಜಿ ಏನು, ಏನಾಗುತ್ತೆ ಚೇಂಜಸ್ ಅನ್ನೋದನ್ನ ಸ್ವಲ್ಪ ಹೇಳಿ. ಚೇಂಜಸ್ ಅಂದರೆ ಈಗ 6 ತಿಂಗಳು ಅಷ್ಟೊತ್ತಿಗೆ ಯೂಶ್ವಲಿ ನೀವು ಕೇಳಿದ ಹಾಗೆ ಲೂಸ್ ಮೋಷನ್ ಆಗುತ್ತೆ ಅಂತ ಹೇಳ್ತೀರಿ. ಅದೇನಾಗುತ್ತೆ, ಆಗ ಬರೀ ಒಸಡು ಮಾತ್ರ ಇರುತ್ತೆ, ನವೆ ಆಗ್ತಾ ಇರುತ್ತೆ ಮಗುಗೆ. ತುಂಬ ಸಿಕ್ಕಿದ್ದನ್ನೆಲ್ಲ ಕಚ್ಚಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಮಗು. ಸೊ ಹಾಗಾಗಿ ಲೂಸ್ ಮೋಷನ್ಸ್ ಎಲ್ಲ ಸ್ವಲ್ಪ ಆಗೋದು ಸಹಜ. ಬಟ್ ಅದರಿಂದ ಏನು ತೊಂದರೆ ಅಂತೇನು ಇಲ್ಲ. ಮಿಲ್ಕ್ ಟೀತ್ ಅಂತ ಏನು ಹೇಳ್ತೀವಿ ನಾವು, ಹಾಲಲ್ಲೂ ದೇ ಸ್ಟಾರ್ಟ್ ಕಮಿಂಗ್ ಎಟ್ ದಿ ಏಜ್ ಆಫ್ 6 months, 6 ತಿಂಗಳಿಗೆ ಶುರು ಆಗುತ್ತೆ. ಮೇಡಮ್ ಹೇಳಿದ್ರಾಗಲೇ ಅದು ಬರುವಾಗ ಕೆಲವು ಚಿಹ್ನೆಗಳು ತೋರಿಸುತ್ತದು. ಆ ಮಕ್ಕಳು ಸ್ವಲ್ಪ ಇರಿಟಬಿಲಿಟಿ ಇರುತ್ತೆ, ಕಚ್ತಾ ಇರ್ತಾರೆ, ಹಠ ಮಾಡ್ತಾರೆ. ಇದೆಲ್ಲ ದೀಸ್ ಆರ್ ಆಲ್ ಸಿಂಪ್ಟಮ್ಸ್, ಸೈನ್ಸ್. ಅದು ಆಗ್ತಾ ಒಂದೊಂದು ಹಲ್ಲೆ ಬರೋಕ್ಕೆ ಶುರು ಆಗುತ್ತೆ. ಬೈ ದಿ ಎಂಡ್ ಆಫ್ 24 months ಎಲ್ಲ ಮಿಲ್ಕ್ ಟೀತು ಬಂದಿರುತ್ತೆ. ಮೊದಲನೇದಾಗಿ ಈ ಹಲ್ಲೆ ಬರುತ್ತೆ, ಆಮೇಲೆ ಈ ಹಲ್ಲು ಬರುತ್ತೆ, ಆ ಥರ ಏನಾದ್ರು ಹೌದೌದು, ಸೀಕ್ವೆನ್ಸ್ ಅದು. ಫಸ್ಟ್ ನೋಡಿ, ಕೆಳಗಡೆ 2 ಹಲ್ಲು ಬರುತ್ತೆ, ಆಮೇಲೆ ಮೇಲ್ಗಡೆ 2 ಹಲ್ಲು, ಅದ್ರ ಪಕ್ಕದ 2 ಹಲ್ಲು, ಅದ್ರ ಪಕ್ಕದ 2, ಹಾಗೆ ದಟ್ ಈಸ್ ದ ಸೀಕ್ವೆನ್ಸ್. 2 ಹಲ್ಲು ನಾವು ಮಿಲ್ಕ್ ಟೀತಲ್ಲಿ ಅದಕ್ಕೆ ಹೆಸರು ಕೊಡ್ತೀವಿ ನಾವು, ಡೆಸಿಡಿಯಸ್ ಟೀತ್, A B C D E ಅಂತ. ಸೊ 2 ಎಗಳು, 2 ಬಿಗಳು, 2 ಸಿಗಳು, 2 ಡಿಗಳು, 2 ಇಗಳು. ಸೊ ಬೈ ದಿ ಎಂಡ್ ಆಫ್ 24 months 24 ಆಲ್ ದಿ ಡೆಸಿಡಿಯಸ್ ಮಿಲ್ಕ್ ಟೀತ್ ಬಂದ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಮೇಡಮ್ ಹೇಳ್ತಿದ್ರು ಕಲರ್ ಯಾಕೆ ಬರುತ್ತೆ ಅಂತ. ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಕಲರ್ ಇರುತ್ತೆ ಹಲ್ಲು ಮಕ್ಕಳಲ್ಲಿ. ಸ್ಪೆಷಲಿ ಬಾಟಲ್ ಫೀಡಿಂಗು, ಆಮೇಲೆ ವಿಧವಾದಂಥ ಫೀಡಿಂಗ್ ಮಾಡ್ತೀರ ನೀವು, ಅದರ ಮೇಲೆ ಸ್ವಲ್ಪ ಸ್ಟೈನ್ಸ್ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಮೌತ್ ಬ್ರೀದಿಂಗ್ ಹ್ಯಾಬಿಟ್ ಅಂತ. ಮಕ್ಕಳಲ್ಲಿ ಸಾಮಾನ್ಯವಾಗಿ ನೆಗಡಿ ಗಿಗಡಿ ಇವೆಲ್ಲ ಇದ್ದಾಗ ಬಾಯಲ್ಲಿ ಉಸಿರಾಟ ಜಾಸ್ತಿ ಮಕ್ಕಳಾಡೋದು, ಅದರಿಂದ ಕೂಡ ಸ್ಟೈನ್ಸ್ ಆಗುತ್ತೆ. ಆ್ಯಂಡ್ ನ್ಯಾಚುರಲಿ ಕೆಲವು ಟೀತ್ ಒಬ್ಬೊಬ್ರಿಗೂ ಒಂದೊಂದು ಕಲರ್ ಇರುತ್ತೆ. ಎಲ್ರಿಗೂ ಬಿಳಿ ಹಲ್ಲು ಕಾಣೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರ ಕಲರ್ ಇರುತ್ತೆ, ಸ್ವಲ್ಪ ಬ್ರೌನಿಶ್ ಸ್ಟೈನ್ಸ್ ಇರುತ್ತೆ. ಅದರಲ್ಲಿ ನೀವು ಮೇಂಟೈನ್ಸ್ ಮಾಡಲಿಲ್ಲ ಅಂದರೆ, ಸರಿಯಾಗಿ ಉಜ್ಜೋದು, ಕ್ಲೀನ್ ಮಾಡೋದು. ತಾಯಂದ್ರೆ ಏನು ಮಾಡಬೇಕು, ಚಿಕ್ಕ ವಯಸ್ಸಲ್ಲೇ ಹತ್ತಿನಲ್ಲೋ ಅಥವಾ ಬಟ್ಟೆನಲ್ಲೋ ಕ್ಲೀನ್ ಮಾಡಬೇಕು, ಬ್ರಷ್ ಮಾಡೋಕ್ಕಾಗಲ್ಲ. ಅದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ಸ್ವಚ್ಛವಾಗಿ, ಕ್ಲೀನಾಗಿ, ನಿಮಗೆ ಬೇಕಾಗೋಂಗೆ ಚೆನ್ನಾಗಿ ಶೈನಿಂಗ್ ಆಗಿ ಮೇಂಟೈನ್ ಮಾಡ್ಬೋದು ಅದನ್ನು. ಮಗುವಿಗೆ ಯಾವ ವಯಸ್ಸಿನಲ್ಲಿ ಬ್ರಷ್ ಮಾಡೋದಕ್ಕೆ ನಾವು ಶುರು ಮಾಡಬಹುದು ಅಂತ? ಇಲ್ಲ, ಎಷ್ಟು ಹಲ್ಲು ಬಂದಿರುತ್ತೆ ಅದ್ರ ಮೇಲೆ ಮುಖ್ಯ ಆಗುತ್ತೆ. ಒಟ್ಟೊಟ್ಟಿಗೆ 2 ಮೇಲೆ ಕೆಳಗಡೆ ಬರ್ಬೋದು, ಅದರ ಅಕ್ಕಪಕ್ಕ ಬರ್ಬೋದು. ಸೊ ಅದ್ರ ಇಮಿಡಿಯೇಟಾಗಿ ಬ್ರಷಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಕ್ಕಪಕ್ಕ ಬರೋ ಹಲ್ಲಿಗೆ ನೋವು ಆಗುತ್ತೆ. ಯಾಕಂದರೆ ಹೊಸಡು ಇನ್ನೂ ಇಟ್ ವಿಲ್ ಬಿ ರೆಡಿ ಟು ಎರೆಪ್ಟ್.
ಅಂದರೆ ಪಕ್ಕದ ಗಮ್ಸು ಈಗ ಒಂದು ಹಲ್ಲು ಬಂದಿದೆ ಅಂದರೆ ಪಕ್ಕದ ಗಮ್ಸು ಇಟ್ ವಿಲ್ ಬಿ ರೆಡಿ ಟು ಕಮ್ ಔಟ್. ಸೊ ಬ್ರಷ್ ಹಾಕಿದಾಗ ಅದಕ್ಕೆ ನೋವಾಗುತ್ತೆ. ಸೊ ಆದಷ್ಟು ನಾವು ವಿ ಪೋಸ್ಟ್ಪೋನ್ ದ ಬ್ರಷಿಂಗ್ ಟೆಕ್ನಿಕ್ ಟಿಲ್ ದ ರೀಚ್ ಅಟ್ಲೀಸ್ಟ್ ಒನ್ ಇಯರ್ ಆರ್ 8 months. ಯಾವ ತರಹದ ಟೂತ್ ಬ್ರಷ್ಗಳನ್ನು ಮಕ್ಕಳು ಯೂಸ್ ಮಾಡ್ಬೋದು? ಅಂದರೆ ಎಲ್ಲ ಹಲ್ಲು ಬಂದಿದೆ, 1 ವರ್ಷನೂ ಆಗಿದೆ ಮಗುಗೆ, ಯಾವ ತರಹದ ಟೂತ್ ಬ್ರಷಸ್ಸನ್ನು ಯೂಸ್ ಮಾಡಬಹುದು? ಯಾಕಂದರೆ ವೆರೈಟಿ ಆಫ್ ಟೂತ್ ಬ್ರಷಸ್ ಅವೈಲೇಬಲ್ ಇರುತ್ತಲ್ವಾ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ವೆರೈಟಿ ಅವೈಲೇಬಲ್ ಇದೆ ಕಂಪನೀಸ್ ಅಷ್ಟೇ, ಬಟ್ ಏನೇ ಆದರೂ ಬೇಬಿ ಬ್ರಷ್ ಅಂತಲೇ ಇರುತ್ತೆ, ಸಾಫ್ಟ್ ಬ್ರಿಸಲ್ಸ್ ಇರುತ್ತದು, ಅದು ಮಾಡಿದ್ರೆ ಬೆಟರ್. ಯಾಕಂದರೆ ಗಮ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಒಂದ್ಸತಿ ಎಲ್ಲ ಬಂದಾದಮೇಲೆ ಆದರೂ ಗಮ್ಸು ಸ್ವಲ್ಪ ಡೆಲಿಕೇಟ್ ಇರುತ್ತಲ್ಲ ಮಕ್ಕಳಿಗೆ, ಸೊ ಬೇಬಿ ಬ್ರಷಸ್ ಯೂಸ್ ಮಾಡೋದೇ ಬೆಟರ್. ಓಕೆ ಡಾಕ್ಟರ್, ಒಂದು ಕೆಲಸ ಮಾಡೋಣ, ನಮ್ಮ ಹತ್ರನೇ ಇಲ್ಲೇ ಒಂದು ಸೆಟಪ್ ಇದೆ, ಅದನ್ನು ತರ್ಸೋಣ, ನೀವು ಹಾಕಿ ತೋರಿಸಿ, ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ರೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಓಕೆ, ಇವಾಗ ಬ್ರಷಸ್ ಆ್ಯಂಡ್ ಪೇಸ್ಟ್ ಎಲ್ಲ ಬಂದಿದೆ, ಬರ್ತೀರಾ? ಬನ್ನಿ ಡಾಕ್ಟರ್. ಎಸ್, ಇದನ್ನ ಹೇಗೆ ಬ್ರಷ್ ಮಾಡಿಸ್ಬೋದು ಮಕ್ಕಳಿಗೆ ಅಂತ ತೋರಿಸ್ಕೊಡಿ. ಸಾಮಾನ್ಯವಾಗಿ ನಾನೇನು ಹೇಳೋದಂದರೆ, ಮಕ್ಕಳಿಗೆ ಬ್ರಷ್ ಮಾಡೋದನ್ನು ಒಂದು ಸ್ಪೆಷಲ್ಲಾಗಿ ಏನು ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಇಟ್ ಇಸ್ ಆಟೋಮ್ಯಾಟಿಕ್. ಪ್ರತಿಯೊಂದು ಅವರೇ ಕಲಿತಾರೆ ಮಕ್ಕಳು. ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ಬೇಕು. ಸ್ವಲ್ಪ ಆದಷ್ಟು ಕಡಿಮೆ ಅಂಶದಲ್ಲಿ ಪೇಸ್ಟ್ ನೋಡಿ, ಇಷ್ಟೊಂದು ಹೀಗೆ ಹಾಕಿ ಇದನ್ನು ಮಗು ಕೈಯಲ್ಲಿ 1-2 ಸರಿ ನೀವು ಮಾಡಿ ತೋರಿಸ್ಬೇಕು. ಹೀಗೆ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ವೃತ್ತಾಕಾರವಾಗಿ ಅದನ್ನು ಚಿಲಿಸ್ಕೊಂಡು ಮಾಡ್ಕೊಂಡು ಹೋಗಿ ಹಾಗೆ ಮಾಡ್ತಾ ಇದ್ದಾಗ ಎಲ್ಲ ಹಲ್ಲುಗಳ ಮಧ್ಯದಲ್ಲಿ ಏನು ಸೇರ್ಕೊಂಡಿರುತ್ತೆ ಎಲ್ಲ ಈಸಿಯಾಗಿ ಬರುತ್ತೆ. ನೀವು ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಉಜ್ಜಿದಾಗ ಏನಾಗುತ್ತೆ, ಒಂದು ಸರಿ ಆಚೆಗೆ ಹೋಗುತ್ತೆ, ಒಂದು ಸರಿ ಒಳಗಡೆ ಬರುತ್ತೆ, ಅರ್ಧ ಅಲ್ಲೇ ಉಳಿಯುತ್ತೆ, ಅರ್ಧ ಕ್ಲೀನ್ ಆಗುತ್ತೆ. ಸೊ ವೃತ್ತಾಕಾರದಲ್ಲಿ ನೀವು ಇದನ್ನು ಬ್ರಷ್ ಮಾಡಿದಾಗ ಪೇಸ್ಟ್ ಎಲ್ಲ ಕಡೆಗೂ ನೋಡಿ, ಎಲ್ಲ ಕಡೆಗೆ ಸೇರ್ತಾ ಇದೆ. ನಾವು ಸಾಮಾನ್ಯವಾಗಿ ಜನಗಳಿಗೆ ಈ ಥರ ಬ್ರಷ್ ಮಾಡಿದರೆ ನಿಮಗೆ ಅನುಕೂಲ, ಸೇಫ್ ಆ್ಯಂಡ್ ಕನ್ವೀನಿಯೆಂಟ್ ಅಂತ ಎರಡು. ಒಂದು ಸೇಫ್ಟಿ ಆ್ಯಂಡ್ 1 ಈಸ್ ಕನ್ವೀನಿಯೆಂಟ್. ಮಕ್ಕಳಲ್ಲಿ ನಾವು ಸ್ಪೆಷಲಾಗಿ ಕೇಳ್ತಿರೋದು, 1-1.5 ವರ್ಷದ ಮಕ್ಕಳುಗಳಿಗೆ, ಈಗ ಆ ಚಿಕ್ಕ ಮಗುವಿದೆ ಅಲ್ಲಿ, ಆ ಮಗುಗೆ ಬ್ರಷ್ ಕೊಟ್ಟರೆ ಸಾಮಾನ್ಯವಾಗಿ ಆಗೋದಿಲ್ಲ ಅನಿಸುತ್ತೆ. ಬೇಕಾದರೆ ಕೇಳಿ ನೋಡ್ತೀನಿ, ಮಾಡೋಕ್ಕಾಗುತ್ತಾ? ಮಾಡ್ತೀಯಾ ಬ್ರಷು? ಒಂದು ಸರಿ ಹಲ್ಲುಜ್ಜಕ್ಕಾಗತ್ತಾ? ಹಾಂ, ಗುಡ್, ಸಾಕು, ಗುಡ್. ಕೇಳೋಣ ಅವಳು ಹೆಂಗೆ ಹಲ್ಲುಜ್ತಾಳೆ ಅಂತ. ಪುಟ್ಟು, ನೀ ಹೆಂಗೆ ಹಲ್ಲುಜ್ತೀಯಮ್ಮ? ಕೈಯಲ್ಲಿ ತೋರಿಸ್ತೀಯಾ? ನೋಡ್ರಾ ಅವಳು ಕೂಡ. ಎಸ್. ಎಷ್ಟು ಸರಿ ಹಲ್ಲುಜ್ತೀಯಮ್ಮ? 1 ಸರಿನಾ 2 ಸರಿನಾ? 1 ಸಲ ಉಜ್ತೀಯಾ 2 ಸಲ? ಬೆಳಗ್ಗೆ. ವೆರಿ ಗುಡ್. ಇದನ್ನೇ ನಾನು ಹೇಳಿದ್ದು. ದೊಡ್ಡವರು ಕೂಡ ಕೆಲವರು ಸಾಫ್ಟ್ ಬ್ರಷನ್ನು ಇಷ್ಟಪಡ್ತಾರೆ, ಕೆಲವರು ಮೀಡಿಯಮ್ ಆಗಿರೋದನ್ನ ಇಷ್ಟಪಡ್ತಾರೆ, ಕೆಲವರು ತುಂಬ ಫ್ಲೆಕ್ಸಿಬಲ್ ಆಗಿರೋದು ಬೇಕು ಅಂತಾರೆ, ಇನ್ನು ಕೆಲವರು ತುಂಬ ಸ್ಟ್ರಾಂಗ್ ಆಗಿ ಹಾರ್ಡ್ ಆಗಿರಬೇಕು ಅಂದ್ಕೊಳ್ತಾರೆ. ವಿಚ್ ಇಸ್ ಆ್ಯಕ್ಚುಲಿ ಅದು ಕರೆಕ್ಟ್ ಅಂತ ನಿಮ್ಗೆ ಅನಿಸುತ್ತೆ? ಸೈಂಟಿಫಿಕಲಿ ನಾವು ನಮ್ಮ ಒಂದು ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಕಂಡಂಥ ಎಕ್ಸ್ಪೆರಿಮೆಂಟ್ಸು ಎಲ್ಲ ಪ್ರಕಾರ ಆದಷ್ಟು ಸಾಫ್ಟ್ ಮೀಡಿಯಮ್ ಬ್ರಷಸ್ಸು ದೇ ಆರ್ ಸೇಫರ್ ಫಾರ್ ಆಲ್ ದ ಟೀತ್. ಎಲ್ಲರಿಗೂ ಸೇಫ್. ಮೀಡಿಯಮ್ ಹಾರ್ಡ್ ಬ್ರಷ್ಗಳನ್ನ ನಾವು ಎಲ್ಲರಿಗೂ ಅಡ್ವೈಸ್ ಮಾಡ್ತೀವಿ. ನಮ್ಮಲ್ಲಿ ಬರುವಂಥ ಎಲ್ಲ ನಮ್ಮ ಪೇಷಂಟ್ಸ್ಗೂ ನಾವು ಅಡ್ವೈಸ್ ಮಾಡೋದು ಅದು. ಸಮ್ಟೈಮ್ಸ್ ಈ ಸ್ಪಾಂಜಿ ಗಮ್ಸ್ ಇರುತ್ತೆ, ಬ್ಲೀಡ್ ಆಗುತ್ತೆ ಗಮ್ಸು ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಅದಕ್ಕೆಲ್ಲ ಬೇರೆ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ತೀವಿ. ಅಂಥ ಟೈಮಲ್ಲಿ ವಿ ಅಡ್ವೈಸ್ ದೆಮ್ ಟು ಯೂಸ್ ಸಾಫ್ಟ್ ಬ್ರಷ್ ಸಮ್ ಟೈಮ್, ದೆನ್ ಸ್ವಿಚ್ ಓವರ್ ಟು ಅದು ಕರೆಕ್ಟ್ ಆಗಿರುವಂಥ ಬ್ರಷ್ ಯಾವುದು? These are all looks like they are all medium hard brushes. Yes, these are all hard brushes. There is one, this is little, I think this is little harder brush. This is ಇದರಲ್ಲಿ ಏನಾಗಿದೆ, ಇದೊಂದು ಬ್ರಷ್ ಡಿಫ್ರೆಂಟ್ ಆಗಿದೆ ನೋಡಿ. ಇದರಲ್ಲಿ ನೀವು ನೋಡಿದಾಗ ಇದರಲ್ಲಿ ಸ್ಟ್ರೈಟ್ ಬ್ರಿಸಲ್ಸ್ ಇದೆ. ಇದರಲ್ಲಿ ಯಾವುದು ಬೇಡ, ಕ್ರೌಡಿಂಗು ವಿಸ್ಡಮ್ ಟೀತ್ ಇರೋ ಕಡೆ ಎಲ್ಲ ಕಡೆಗೆ ರೀಚ್ ಆಗಬೇಕಂದ್ರೆ ಈ ಥರ ಸ್ವಲ್ಪ ಬ್ರಿಸಲ್ಸ್ ಜಾಸ್ತಿ ಮುಂದೆ ಕೊನೆಯಲ್ಲಿ ಉದ್ದ ಇರೋದು ಹೆಲ್ಪ್ ಆಗುತ್ತೆ. ಅಗೈನ್ ಯುವರ್ ಬ್ರಷಿಂಗ್ ಟೆಕ್ನಿಕ್, ಬ್ರಷಿಂಗ್ ಮೆಥಡ್, ನೀವು ಮಾಡೋ ವಿಧಾನ ಮತ್ತು ಹೌ ಕ್ಲೀನ್ ಎಫರ್ಟ್, ನೀವು ಎಷ್ಟು ಅದ್ರ ಮೇಲೆ ಎಫರ್ಟ್ ಹಾಕ್ತೀರಾ, ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಕ್ಲೀನಾಗಿ ಬ್ರಷ್ ಮಾಡಿ, ಕ್ಲೀನಾಗಿ ಬಾಯಿ ತೊಳಿರಿ. ಫಸ್ಟ್ ನಾನು ಹೇಳೋದು, ತಿಂಡಿ ತಿನ್ನೋಕ್ಕೆ ಮೊದಲು ಫಸ್ಟು ಕೈ ತೊಳ್ಕೊಳ್ಳಿ, ಬಾಯಿ ತೊಳ್ಕೊಳ್ಳಿ. ಆರೋಗ್ಯದಲ್ಲಿ 50% ಇಂಪ್ರೂವ್ಮೆಂಟ್ ಡೆಫಿನೆಟ್ಲಿ ಕಾಣಿಸುತ್ತೆ ಎಲ್ಲರೂ. ವೆರಿ ನೈಸ್. ಓಕೆ, ನಿಮ್ಮಲ್ಲಿ ನಿಮ್ಮ ದಂತಪಂಕ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ನೀವು ನೇರವಾಗಿ ವೈದ್ಯರನ್ನು ಕೇಳಬಹುದು. ಕೇಳ್ತೀರಾ? ನನಗೆ ಸುಮಾರು 8 ಏನೋ ಬುಳ್ಕಲ್ಲಾಗಿದೆ. ಅದರಿಂದ ಪ್ರಾಬ್ಲಮ್ ಜಾಸ್ತಿ ಅಂದರೆ ಎಲ್ಲ ಏನೇ ತಿಂದ್ರೂ ತಗೊಳಕೊಳ್ಳುತ್ತೆ. ಯಾವ ಥರ ಅದನ್ನು ಕ್ಲೀನ್ ಮಾಡಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿದಿನ ಬ್ರಷ್ ಮಾಡಿದಾಗ ನೀವು ಕನ್ನಡಿಯಲ್ಲಿ ನೋಡ್ತೀರಾ. ಇಫ್ ಯು ಸ್ಪೆಂಡ್ ಅನದರ್ 1-2 minutes ಮೋರ್ ಆ್ಯಂಡ್ ಇಫ್ ಯು ಕ್ಯಾನ್ ಅಬ್ಸರ್ವ್, ನಿಮ್ಮ ಎಲ್ಲ ಸರ್ಫೇಸ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಎಲ್ಲಿಯವರು ಒಂದು ಕಪ್ಪು ಚುಕ್ಕೆ ಅಥವಾ ಒಂದು ಸಣ್ಣ ಡಿಸ್ಕಲರೇಷನ್ ಕಾಣಿದ ಕೂಡಲೇ ಅದು ಯಾಕೆ ಬಂತು, ಅದು ಊಟದಿಂದನಾ ಅಥವಾ ಬ್ರಷ್ ಸರಿಯಾಗಿ ಮಾಡಿಲ್ವಾ ಅಥವಾ ಅಲ್ಲಿ ಏನಾದ್ರು ಸ್ವಲ್ಪ ಸಾಫ್ಟಾಗಿ ಸಿಕ್ಕಾಕೊಳ್ತಾ ಇದೆಯಾ, ದಟ್ ಈಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಎಲ್ಲೋ ಸಿಕ್ಕಾಕೊಳ್ತಾ ಇದೆ, ಊಟ ಬ್ರಷ್ ಮಾಡಿದ್ರು ಅದು ಹೋಗ್ತಾ ಇಲ್ಲ ಅಂದರೆ ದಟ್ ಈಸ್ ಅನ್ ಇಂಡಿಕೇಶನ್ ಅಥವಾ ಅದೊಂದು ಸೂಚನೆ ನಿಮಗೆ ಅಲ್ಲಿ ಹಲ್ಲು ಉಳುಕು ಸ್ಟಾರ್ಟ್ ಆಗ್ತಾ ಇರಬಹುದು ಅನ್ನೋ ಒಂದು ಸೂಚನೆ ಕೊಡುತ್ತೆ. ಸೊ ಇಮಿಡಿಯೇಟಾಗಿ ನೀವು ಅಲ್ಲಿಂದ ಟ್ರೀಟ್ಮೆಂಟ್ ಶುರು ಮಾಡಿದರೆ ಹಲ್ಲು ಕ್ಯಾಪ್ ಹಾಕೋರ್ಗೂ ಅಥವಾ ರೂಟ್ ಕೆನಾಲ್ ಹೋಗೋರ್ಗೂ ಕಾಯುವ ಅವಶ್ಯಕತೆ ಇರಲ್ಲ. ಹುಳುಕು ಹಲ್ಲು ಯಾಕೆ ಆಗುತ್ತೆ
ಅದು ಹೇಗೆ ಸೃಷ್ಟಿಯಾಗುತ್ತೆ, ಹೆಂಗೆ ಬರುತ್ತೆ ಅದು ಅಂತ. ಓಕೆ, ಇದು ಹುಳುಕಲ್ಲು ಅನ್ನೋದು ತುಂಬ ರೀಸನ್ಸ್ ಇದ್ದಾವೆ ಹುಳುಕಲ್ಲು ಆಗೋದಕ್ಕೆ. ಒಂದು ನಮ್ಮ ಹೈಜೀನ್ ಮೇಂಟೆನೆನ್ಸ್, ಅಂದರೆ ಇಷ್ಟೊತ್ತು ನಾವು ಹೇಗೆ ಬ್ರಷ್ ಮಾಡಬೇಕು ಏನೋ ಅನ್ನೋದು ಹೇಳ್ಕೊಡ್ತಾ ಇದ್ದಾರಲ್ಲ, ಮಿನಿಮಮ್ 2 times ಬ್ರಷಿಂಗ್ ಆಗಬೇಕು. ಆದರೆ ದಂತದಾರ ಅಂತ ಬರುತ್ತೆ, ದಂತದಾರದಲ್ಲಿ ಫ್ಲಾಸಿಂಗ್ ಕೂಡ ಮಾಡಬೇಕಾಗತ್ತೆ. ಸೊ ಏನಾಗುತ್ತೆ ಹುಳುಕಲ್ಲಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿ ಮೇಡಮ್, ದೇರ್ ಆರ್ ಸಮ್ ಬ್ಯಾಕ್ಟೀರಿಯಾ, ಕೆಲವು ಬ್ಯಾಕ್ಟೀರಿಯಾ ಇರ್ತವೆ. ಅವುಗಳು ಏನು ಮಾಡುತ್ತಂದರೆ ಈ ಸಕ್ಕರೆ ಅನ್ನೋ ಅಂಶ ಇರುತ್ತಲ್ಲ, ಸ್ವೀಟ್, ಅದನ್ನು ನಮಗೆ ಹೆಂಗೆ ಇಷ್ಟನೋ ಅವುಗಳಿಗೂ ಅದೇ ಥರ ತುಂಬ ಇಷ್ಟ ಸಕ್ಕರೆ ಅಂದರೆ. ಸೊ ಅದನ್ನು ಯೂಸ್ ಮಾಡ್ತಾ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಆ್ಯಸಿಡ್ ಗೊತ್ತಲ್ಲ ನಿಮಗೆ ಹೇಗೆ ಅಂತ, ಒಂದು ಚಿಕ್ಕ ಇಟ್ಟರೆ ಮೆಟೀರಿಯಲ್ ಹಾಕಿದ್ರು ಆ್ಯಸಿಡಲ್ಲಿ ಹೆಂಗೆ ಸುಟ್ಟೋಗುತ್ತೋ ಅದೇ ಥರ ನಮ್ಮ ಹಲ್ಲು ಅಷ್ಟೇ, ಅದ್ರ ಮೇಲೆ ಬಿದ್ದು ಹಲ್ಲೆಲ್ಲ ಡಿಸ್ಟ್ರಾಯ್ ಆಗೋಗುತ್ತೆ. ಓಕೆ ಡಾಕ್ಟರ್, ಎಸ್, ನಿಮ್ಮಲ್ಲಿ ಎಷ್ಟು ಜನರಿಗೆ ಹುಳುಕಲ್ಲಿದೆ? ನನ್ನ ಪ್ರಶ್ನೆಗೆ ಫಸ್ಟ್ ಕೈ ಎತ್ತಿ. ಅರ್ಧಂಬರ್ಧ ಎತ್ತಿದ್ರೆ ಎಷ್ಟು ಅಂತ ತಿಳ್ಕೊಬೇಕು ನಾನು, ಫುಲ್ ಎತ್ತಬೇಕು. ಇದಕ್ಕೆ ಏನು ಕಾರಣ ಅಂತ ನೀವು ಕಂಡುಕೊಂಡಿದ್ದೀರಾ? ಸ್ವೀಟ್ಸು ಮತ್ತು ಚಾಕ್ಲೇಟ್ಸ್ ಎಲ್ಲ ತಿಂತಾ ಇದೆ ನಾನು. ಸ್ವೀಟ್ಸ್ ಆ್ಯಂಡ್ ಚಾಕ್ಲೇಟ್ಸ್. ಓಕೆ. ನನಗೆ ಅಂದರೆ ನಾನು ಸ್ವೀಟ್ ಮೊದಲು ತಿಂತಾ ಇರಲಿಲ್ಲ. ಅದು ಯಾಕೆ ಕಾರಣಕ್ಕೆ ನನಗೆ ಹುಳುಕಲ್ಲಾಯಿತು ಅಂತ ನನಗೆ ಇದುವರೆಗೂ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ. ಸಪ್ಪೆ ಹಾಲು ಕುಡಿತಾ ಇದೆ ನಾನು ಹೇಳಬೇಕು ಅಂದರೆ, ಚಿಕ್ಕದ್ರಲ್ಲಿ ಸಪ್ಪೆ ಹಾಲು ಕುಡಿದ್ರು ಯಾಕೆ ಬಂತು ಅಂತ ನಿಮ್ಮ ಪ್ರಶ್ನೆ. ಓಕೆ. ಐಸ್ ಕ್ರೀಮ್ ತಿಂದರೆ. ಐಸ್ ಕ್ರೀಮ್ ನೀವು ತಿಂತಾ ಇದ್ರಾ? ಚಾಕ್ಲೇಟ್ ಐಸ್ ಕ್ರೀಮ್. ಚಾಕ್ಲೇಟ್ ಐಸ್ ಕ್ರೀಮ್ ಎಷ್ಟು ತಿಂತಾ ಇದ್ರಿ? ಡೇಗೆ ಒಂದು 3 ಐಸ್ ಕ್ರೀಮ್ಸ್ ಪರ್ ಡೇ. ಮೊದಲಿಂದ ಚಿಕ್ಕ ಹುಡುಗರಿಂದ ನಿಂಬೆ ಹುಳಿ ಅಂತ ಬರ್ತಿತ್ತು, ಹಾಗೆ ಸೈಡ್ ಆಗಿ ಇಟ್ಕೊಂಡೇ ಇರ್ತಿದ್ವಿ. ಆದ್ರಿಂದ ಅದು ಹಾಗೆ ನಿಂಬೆ ಹುಳಿನ ಸೈಡ್ ಅಲ್ಲಿ ಇಟ್ಕೊಳ್ಳೋದು, ಹಂಗೆ ಸ್ಕೂಲ್ ಆಗಿ ಆದ್ರಿಂದ ಹಂಗೆ ಕಂಟಿನ್ಯೂಸ್ ಆಗಿ ಹಂಗೆ ಆಗೋಯ್ತು. ಅದು ಫುಲ್ ಸುಮಾರು ಒಂದು 4 ಹಲ್ಲು ಕಿತ್ಸಿದ್ದೀನಿ, ಆದ್ರೇನು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ನನಗೆ ಸ್ವೀಟ್ ಜಾಸ್ತಿ ತಿಂತೀನಿ, ಅದಕ್ಕೆ ಹೆಂಗ್ ಬಂತಂತ ಗೊತ್ತಿಲ್ಲ ನನಗೆ ಹುಳುಕಲ್ಲು. ಸ್ವೀಟಲ್ಲಿ ಏನು ಸ್ವೀಟ್ ತಿಂತೀಯಪ್ಪ? ಜಾಮೂನ್. 1, 2, 3 ಲೆಕ್ಕ ಏನಾದರೂ ಇದೆಯಾ? ಸುಮ್ಮನೆ ತಿಂತಾ ಇರ್ತೀರಾ, ಏನು ಕತೆ? ಸುಮ್ಮನೆ ತಿಂತಾ ಇರ್ತೀರಿ, ಜಾಸ್ತಿ ಇಷ್ಟ ಆಗುತ್ತೆ ಅದಕ್ಕೆ. ಓಕೆ. ಎಸ್ ಡಾಕ್ಟರ್, ಇದಕ್ಕೆ ನಿಮ್ಮ ಹತ್ರ ಬರ್ತೀನಿ ನಾನು. ಇದಕ್ಕೆ ಇವ್ರಿಗೆಲ್ಲ ಏನು ಹೇಳ್ತೀರಾ? ಈಗ ನೀವು ನೋಡಿದ್ರಲ್ಲ ಎಷ್ಟೊಂದು, ಕೆಲವರು ಒಪ್ಕೊಂಡ್ರು, ಬಟ್ ಕೆಲವರು ಸ್ವೀಟ್ ತಿಂತಾರೆ, ಬಟ್ ಇನ್ನು ಕೆಲವರು ಹುಳುಕ್ ಹಲ್ಲಿದೆ ಬಟ್ ಹೊಗೆ ಸೊಪ್ಪು ಇಟ್ಕೋತೀನಿ, ಸುಣ್ಣ ಇಟ್ಕೋತೀನಿ. ಅದು ಮಾತ್ರ ಅದು ಒಟ್ಟು ಮಾಡಬಾರ್ದು. ಅದು ಹೊಗೆ ಸೊಪ್ಪಿಂದ ನೋವು ಕಮ್ಮಿ ಆಗತ್ತೆ ಅನ್ನೋ ಥರ ಏನೂ ಇಲ್ಲ. ಕೆಲವ್ರು ಮಾಡ್ತಾರೆ, ತುಂಬ ಪೇಷಂಟ್ಸ್ ಮಾಡ್ತಾರೆ, ಅಯೋಡೆಕ್ಸ್ ಹಚ್ಕೋತಾರೆ ಅಥವಾ ಲವಂಗ ಇಟ್ಕೊತಾರೆ. ಆ ಲವಂಗನಾದರೂ ಪರವಾಗಿಲ್ಲ, ಬಟ್ ಅಯೋಡೆಕ್ಸು, ಈ ಆಸ್ಪ್ರಿನ್ ಟ್ಯಾಬ್ಲೆಟ್ ಬರುತ್ತಲ್ಲ, ಅದನ್ನು ಅಲ್ಲೇ ಗಮ್ ಹತ್ರ ಇಟ್ಕೊತಾರೆ. ಯಾವ ಹಲ್ಲಿಗೆ ನೋವು ಇರುತ್ತೋ ಅದ್ರ ವಸಡ್ ಹತ್ರ ಇಟ್ಕೊತಾರೆ. ಅದೇನಾಗುತ್ತೆ, ವೈಟ್ ಕಲರ್ ಪ್ಯಾಚ್ ಆಗ್ತಾ ಹೋಗುತ್ತಲ್ಲಿ, ಕೆಮಿಕಲ್ ಬರ್ನ್ ಅಂತ ಹೇಳ್ತೀವಿ. ಅದು ತುಂಬ ಹಾಗೇ ಮಾಡ್ತಾ ಹೋದರೆ ಅದು ಕ್ಯಾನ್ಸರ್ ಆಗಿ, ಅದು ಟಿಶ್ಯೂಸ್ ಡ್ಯಾಮೇಜ್ ಆಗಿ 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 ಅಲ್ಲೇ ಕ್ಯಾನ್ಸರ್ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಸ್ವೀಟ್ಸ್ ತಿನ್ನಬಾರ್ದು ಅಂತ ನಾನು ಎಂದೂ ಹೇಳಲ್ಲ, ಡೆಫಿನೆಟ್ಲಿ ನಾಟ್. ಎಂತೆಂಥ ಪದಾರ್ಥಗಳನ್ನು ನಾವು ತಿನ್ನುವಾಗ ಹುಳುಕ್ ಹಲ್ಲು ಬರಬಹುದು ಅನ್ನುವಂಥ ಒಂದು ಪರಿಜ್ಞಾನ ಇರಬೇಕು ಅಥವಾ ಎಚ್ಚರಿಕೆ ಇರಬೇಕು. ಸ್ವಲ್ಪ ಸ್ಟಿಕ್ಕಿ ಥಿಂಗ್ಸ್, ಮೋರ್ ಆಫ್ ಸ್ಟಿಕ್ಕಿ ಚಾಕ್ಲೇಟ್, ಸ್ಟಿಕ್ಕಿ ಸ್ವೀಟ್ಸ್, ದೇ ಆರ್ ಮೋರ್ ಡೇಂಜರಸ್ ಟು ದಿ ಓರಲ್ ಕ್ಯಾವಿಟಿ, ಜನರಲ್ ಹೆಲ್ತ್, ಓರಲ್ ಹೆಲ್ತ್. ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು. ಹಾಗಾದರೆ ಹಲ್ಲಿನ ಆರೋಗ್ಯಕ್ಕೆ ಎಂತಹ ಪದಾರ್ಥಗಳು ಒಳ್ಳೆಯದು? ತುಂಬ ಫೈಬರ್ ಇರುವಂಥ ಪದಾರ್ಥ, ಆ್ಯಪಲ್ ಆಗ್ಬೋದು. ನೀವು ಶುಗರ್ ಕೇನ್ ತಿಂದ್ರೂ, ಇವಾಗ ಎಲ್ಲರೂ ಸಕ್ಕರೆ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಡೈರೆಕ್ಟಾಗೆ, ಅದು ರಿಫೈನ್ಡ್ ಅಂತ ಹೇಳ್ತೀವಿ. ಯಾವಾಗಲೂ ಫೈಬರ್ ಇರೋವಂಥದ್ದು ಒಳ್ಳೆಯದು. ಅರ್ಲಿಯರ್ ಟೈಮ್ಸಲ್ಲಿ ನೀವು ನೋಡಿರ್ತೀರ, ಶುಗರ್ ಕೇನ್ನ ಅವ್ರು ಬಾಯಿನಲ್ಲೇ ಕಟ್ ಮಾಡಿ ಬಾಯಿನಲ್ಲೇ ಆಗೋದು ತಿನ್ನೋರು, ಅವ್ರಿಗೆಲ್ಲ ಅಷ್ಟೊಂದು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಏಕೆಂದರೆ ಅದು ಸ್ವೀಟ್ ಪದಾರ್ಥ ಇದ್ರೂ ಅದು ಕ್ಲೀನ್ ಆಫ್ ಆಗೋಗೋದು, ಹಲ್ ಮೇಲೆ ಮೆತ್ಕೊಳ್ಳೋದಿಲ್ಲ, ಹೋಗ್ಬಿಡೋದು ಅದು. ಸೊ ಅದನ್ನು ನಾವು ಆದಷ್ಟು ಫೈಬ್ರಸ್ ಫುಡ್ನ ತಿನ್ನೋದು ಒಳ್ಳೆಯದು. ಯಾರಿಗೆ ತಮ್ಮ ಹಲ್ ತುಂಬ ಸ್ಟ್ರಾಂಗ್ ಆಗಿದೆ ಅವ್ರ ಕೈ ಎತ್ತಿ ನೋಡೋಣ. ಎಸ್, ಬನ್ನಿ. 4 ಕಬ್ಬಿದೆ ಇಲ್ಲಿ. ನಾನು ಹೇಳುವಾಗ ಶುರು ಮಾಡಿ. ಎಸ್, ಉಳಿದವ್ರು ಸುಮ್ಮನೆ ವೆಯ್ಟ್ ಮಾಡಬೇಕು. ನಾನು ರೆಡಿ 1, 2, 3 ಅಂತ ಹೇಳಿದಾಗ ಶುರು ಮಾಡಬೇಕು. ಯಾರು ಎಷ್ಟು ಚೆನ್ನಾಗಿ, ಎಷ್ಟು ಫಾಸ್ಟಾಗಿ ಜಗ್ದು ಅಗ್ದು ತೆಗಿತಾರೆ, ಮುಗಿಸ್ತಾರೆ ಅಂತ ನೋಡೋಣ ಈಗ. ಓಕೆನಾ? ಓಕೆ, ರೆಡಿ, 1, 2, 3 ಆ್ಯಂಡ್ ಸ್ಟಾರ್ಟ್. ಓಕೆ, ಸ್ಟಾಪ್. ಒಂದು ನಿಮಿಷ, ಕಬ್ಬಿನ ಅಳತೆ ನೋಡಬೇಕಲ್ಲ, ಯಾರು ಗೆದ್ರು ಅಂತ ಈ ಟಾಸ್ಕಲ್ಲಿ. ಎಸ್, ಓಕೆ, ಹಾಗೆ ಇಟ್ಕೊಳ್ಳಿ. ಅತಿ ಹೆಚ್ಚಿಗೆ ತಿಂದಿರೋದು, ಎಸ್, ಹೆಸರು ನಾಗರಾಜ್. ನಾಗರಾಜ್ಗೆ ಜೋರಾಗಿ ಚಪ್ಪಾಳೆ ಹೊಡಿಲೇಬೇಕು, ತುಂಬ ಚೆನ್ನಾಗಿ ತಿಂದ್ರವ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪಾರ್ಟಿಸಿಪೇಷನ್.
ಚೆನ್ನಾಗಿ ನಿಮ್ಮ ಹಲ್ಲುಗಳು ತುಂಬ ಚೆನ್ನಾಗಿದೆ. ಹೀಗೆ ಈ ಹಲ್ಲುಗಳನ್ನು ಕಾಪಾಡ್ಕೊಳ್ಳಿ. ಕಪ್ ತಿನ್ನೋದು ನಿಜವಾಗ್ಲೂ ಅದು ಒಳ್ಳೆ ಟಾಸ್ಕೇ ಅದು. ಸೊ ಚೆನ್ನಾಗಿ ತಿಂದು ತೋರಿಸಿದ್ದೀರಾ. ಓಕೆ, ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟಾಸ್ಕಿಗೆ ಹೋಗೋಣ. ಈಗ ಬೇರೆ 4 ಜನ ವಾಲಂಟಿಯರ್ಸ್ ಬೇಕು, ಬಾಯ್ಸ್. ಸೊ ಈ ಟಾಸ್ಕ್ನಲ್ಲಿ ಕೆಲವರು ಕಬ್ ತಿಂದರು, ಆದರೆ ಈಗ ಮುಂದಿನ ಟಾಸ್ಕ್ನಲ್ಲಿ ನಾವು ಚಿಕನ್ ಆ್ಯಂಡ್ ಮಟನ್ ತಿಂತೀವಿ ಅಂತ ಹೇಳಿದವ್ರಿಗಾಗಿ ಒಂದು ಟಾಸ್ಕ್ ಇಟ್ಟಿದ್ದೀವಿ. ಇಲ್ಲಿ ಈ ಎಲ್ಲ ಕಪ್ಪಲ್ಲೂ ಮೂಳೆ ಇದೆ. ಸೊ ಅದನ್ನು ನೀವು ಕಚ್ಚಿ ತಿನ್ನೋದನ್ನು ಸಾಧ್ಯ ಆಗುತ್ತಾ ಅನ್ನೋದನ್ನು ನೋಡೋಣ. 4 ಜನ ತಗೊಂಡು ಯಾರು ಇದನ್ನು ಬೇಗ ಮುಗಿಸ್ತಾರೆ ಅನ್ನೋದನ್ನು ನೋಡೋ ಟಾಸ್ಕ್ ಇದು. ರೆಡಿ? 1 2 3 ಸ್ಟಾರ್ಟ್. ಮೂಳೆಯನ್ನು ಪುಡಿ ಮಾಡಿ ತಿನ್ನುವಂಥ ಶಕ್ತಿ ನಿಮ್ಮ ಹಲ್ಲಿಗೆ ಇದೆಯಾ ಅಂತ ನಾವು ನೋಡ್ತಾ ಇದ್ದೀವಿ ಈ ಟಾಸ್ಕಲ್ಲಿ. ಮೊದಲನೇದಾಗಿ ಮುಗಿಸಿದ್ಯಾರು? ಎಸ್, ನಿಮ್ಮ ಹೆಸರೇನು? ಚಂದ್ರನಾಯಕ್. ಎಸ್, ಚಂದ್ರನಾಯಕ್ ಅವರು ನೋಡಿ ಎಷ್ಟು ಬೇಗ ಅದನ್ನು ತಿಂದು ಮುಗಿಸ್ಬಿಟ್ರು. ನೋಡಿ, ಯಾಕೆ ಈ ಟಾಸ್ಕ್ ಕೊಟ್ವಿ ಅಂತಂದರೆ ನಾವು ಅವರ ಹಲ್ಲಿನ ಸಾಮರ್ಥ್ಯ, ಶಕ್ತಿ, ಅದನ್ನು ನಾವು ಈ ಟಾಸ್ಕ್ಗಳ ಮೂಲಕ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ಕೆಲವರು ಕಬ್ಬನ್ನು ಭಾಳ ಬೇಗ ಜಗದು ಕಚ್ಚಿ ತೆಗೆದು ತಿಂದರು. ಇನ್ನು ಕೆಲವರು ಮೂಳೆನೇ ಚೆನ್ನಾಗಿ ಜಗದು ಅದನ್ನು ಪುಡಿ ಮಾಡಿಬಿಟ್ರು. ಅಂದರೆ ನಮ್ಮ ಹಲ್ಲಿಗೆ ಇಷ್ಟು ಶಕ್ತಿ ಇದೆಯಾ ಅಂದರೆ ಅದರ ಶಕ್ತಿ ಸಾಮರ್ಥ್ಯದ ಬಗ್ಗೆ ನೀವೇನು ಹೇಳ್ತೀರಾ? ಹಲ್ಲಲ್ಲಿ ಪದರಗಳಿದೆ, ಎನಾಮಲ್, ಡೆಂಟಿನ್ ಮತ್ತು ಪಲ್ಪ್ ಅಂತ. ಹಲ್ಲಿನ ಎನಾಮಲ್ ಅಂದರೆ ಹೊರಗಿಂದ ಭಾಗ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗ ಯಾರನ್ನಾದ್ರೂ ಕೇಳಿದ್ರೆ ಎಲ್ಲದಕ್ಕಿಂತ ನಮ್ಮದ್ರಲ್ಲಿ ತುಂಬ ಗಟ್ಟಿಯಾದ ಮೂಳೆ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಫಸ್ಟ್ ಹೇಳೋದೇ ತಲೆಬುರುಡೆ. ಆದರೆ ಹಲ್ಲಿನ ಎನಾಮಲ್ಲು ತಲೆಬುರುಡೆಗಿಂತೂ ಸ್ಟ್ರಾಂಗ್ ಇರುತ್ತೆ. ಸೊ ಹಾಗಾಗಿ ಅಷ್ಟು ಶಕ್ತಿ ದೇವ್ರು ಕೊಟ್ಟಿರ್ತಾನೆ ಹಲ್ಲಿಗೆ, ಅದನ್ನು ಹಾಳು ಮಾಡ್ಕೊಡ್ಬಾರ್ದು ಅಷ್ಟೇ ನಾವು. ನಾನು ಕಂಡಂಥ ಈ ಯಂಗ್ಸ್ಟರ್ಸ್ ತ್ರಿವೇಣಿ, ಚಂದ್ರನಾಯಕ, ದೇ ಆರ್ ಆಲ್ ನನ್ನ ಅನಿಸಿಕೆ ಪ್ರಕಾರ ಸ್ವಲ್ಪ ಈ ರೂರಲ್ ಬ್ಯಾಕ್ಗ್ರೌಂಡ್ ಅಂತ ಬಂದಂಥವರು. ಅವ್ರದ್ದು ಆಮೇಲೆ ಕರೆಕ್ಟ್ ಅಲ್ಲ? ಸೊ ಅವರ ಫುಡ್ ಹ್ಯಾಬಿಟ್ಸು, ಲೈಫ್ ಸ್ಟೈಲ್ ಹ್ಯಾಬಿಟ್ಸು ಎಲ್ಲ ಆ ಥರ ಬೆಳವಣಿಗೆ ಬಂದಿರುತ್ತೆ ಅವ್ರಿಗೆ. ನೀವು ಅಲ್ಲೇ ನೋಡಿದಾಗ ಕಂಪ್ಯಾರಿಸನ್ ನೋಡುವಾಗ ಸ್ವಲ್ಪ ನಮ್ಮಲ್ಲಿ ಏನು ಅಂದರೆ ಹೆಸಿಟೇಷನ್ ಆಗುತ್ತೋ ಇಲ್ವೋ, ಮುರಿದೋ ಹೆಸಿಟೇಷನ್. ಅವ್ರಿಗೆ ಆ ಹೆಸಿಟೇಷನ್ ಇಲ್ಲ. ನೀವು ಮೂಳೆ ಕೊಡಿ, ಕಲ್ಲು ಕೊಡಿ, ಎಳೆದು ಬಿಸಾಕ್ತಾರೆ. ಅದು ಸೆಲ್ಫ್ ಕಾನ್ಫಿಡೆನ್ಸ್. ಅದ್ರ ಜೊತೆಯಲ್ಲಿ ಮೇಡಮ್ ಹೇಳಿದ್ರು, ನಮ್ಮ ಹಲ್ಲಿನ ಸ್ಟ್ರೆಂತ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಇಟ್ ಇಸ್ ಸ್ಟ್ರಾಂಗರ್ ದೆನ್ ಬೋನ್. ಸಪೋರ್ಟಿಂಗ್ ಟಿಶ್ಯೂಸ್ ಏನಿರುತ್ತೆ, ಗಮ್ಸು, ಒಸಡು ಎಲ್ಲ, ಅದೆಲ್ಲ ಚೆನ್ನಾಗಿರುತ್ತೆ. ಅದರಿಂದ ಯಾವ ತೊಂದರೆನೂ ಇಲ್ಲ, ಎಲ್ಲ ಪದಾರ್ಥನೂ ತಿನ್ಬೋದು. ಬಟ್ ಹಾಗೆ ಅಂತ ಅಡ್ವೆಂಚರ್ ಮಾಡೋಕ್ಕೆ ಹೋಗ್ಬಿಡಿ, ಹಲ್ಲು ಕಟ್ಟಾಗ್ಬಿಡುತ್ತೆ ಒಂದೊಂದು ಸರಿ. ಅದು ಜೋರಾಗಿ ಮುರಿಯೋದು ಎಲ್ಲ ಕರೆಕ್ಟಾಗಿ ನೀಟಾಗಿ ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು. ನಾವು ಹಲ್ಲಿನ ಶಕ್ತಿ ಏನು ಅಂತ ನೋಡಿದ್ವಿ, ಜೊತೆಗೆ ನೀವು ಕೂಡ ಹಲ್ಲಿನ ಶಕ್ತಿ ಏನು ಅಂತ ಹೇಳಿದ್ರಿ. ಆದರೆ ಎಷ್ಟೋ ಜನ ಇದನ್ನು ಒಂಥರ ಅಬ್ಯೂಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಯಾವ್ಯಾವ ರೀತಿಯಲ್ಲಿ ಆರೋಗ್ಯವಾದ ಹಲ್ಲನ್ನು ನಾವು ಅಬ್ಯೂಸ್ ಮಾಡ್ತಾ ಅದನ್ನು ಹಾಳುಗೆಡಹುತ್ತೀವಿ? ಚಿಕ್ಕ ಚಿಕ್ಕ ವಿಷಯಗಳು ಇರ್ಬೋದು ಅದು, ಆದರೆ ಅದು ದೊಡ್ಡ ಪ್ರಮಾಣಕ್ಕೆ ಲೀಡ್ ಆಗ್ತಾ ಹೋಗುತ್ತೆ. ಈಗ ಸಣ್ಣ ಮಕ್ಕಳಲ್ಲಿ ಈಗ ಪೆನ್ಸಿಲ್, ಸಾಧಾರಣ ಒಂದು ಸಿಂಪಲ್ ಆದ ಒಂದು ಪೆನ್ಸಿಲ್ ಗೊತ್ತಿಲ್ಲದೋ ಅವರು ಇಡ್ಲಿಕ್ಕೆ ಶುರು ಮಾಡ್ತಾರೆ, ಕಚ್ಚಲಿಕ್ಕೆ ಶುರು ಮಾಡ್ತಾರೆ. ಅದು ಒಂದು ಹಂತದವರೆಗೂ ಅದು ತಡೆಯುತ್ತೆ. ಅದು ಆದಮೇಲೆ ಅದು ಗ್ಯಾಪ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಆ ಹಲ್ಲು ಮಧ್ಯದಲ್ಲಿ ಗ್ಯಾಪ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಮತ್ತೆ ಬೇರೆ ಫುಡ್ ಆಹಾರ ಹೋಗಿ ಸೇರಿಕೊಳ್ಳುತ್ತೆ, ಉಳುಕಾಗೋದು, ಗಮ್ ಪ್ರಾಬ್ಲಮ್ಸ್ ಆಗೋದು. ಸೊ ಆ ಥರ ಸಣ್ಣದು. ಕೆಲವರಿಗೆ ನೀಡ್ಲ್ಸ್ ಇಟ್ಕೊಳ್ಳೋ ಅಭ್ಯಾಸ, ಪಿನ್ಸು, ಎಸ್ಪೆಷಲಿ ಟೈಲರ್ಸ್ ಎಲ್ಲ ನೋಡಿದ್ರೆ ನೀವು ಯಾವಾಗಲೂ ಅವರು ಒಂದು ನೀಡಲ್ನ, ಅದು ಅಭ್ಯಾಸ, ಅದು ಅವರ ಪ್ರೊಫೆಷನ್ಗೆ ಅದು ಇಟ್ ಸೂಟ್ಸ್ ದೆಮ್. ಸೊ ಬಟ್ ದೇ ಡೋಂಟ್ ನೋ ದಟ್ ಇಟ್ ವಿಲ್ ಹಾರ್ಮ್ ದೆಮ್ ಫೈನಲಿ. ಓಕೆ, ಅವರವರ ಪ್ರೊಫೆಷನ್ ಮೇಲೇನೂ ಇದು ಪರಿಣಾಮ ಆಗುತ್ತೆ. ಆಮೇಲೆ ಏನಾದರೂ ಸಿಕ್ಕಾಕೊಳ್ತು ಅಂದಾಗ ಸೇಫ್ಟಿ ಪಿನ್ನಲ್ಲಿ ಕೂಡ ಅದನ್ನ ರಿಮೂವ್ ಮಾಡುವಂತ ಅಭ್ಯಾಸ ಕೂಡ ಇರುತ್ತೆ. ಅದೇನಾಗುತ್ತೆ, ಡೇಂಜರಸ್ ಅಲ್ವಾ? ಹೌದು, ಅದು ಅಪ್ಗ್ರೇಡ್ ಆಗುತ್ತೆ. ಅಂದರೆ ಅದು ಒಂಥರ ಸರ್ಫೇಸ್ನ ರಫ್ ಮಾಡ್ತಾ ಹೋಗುತ್ತೆ. ನೀವು ಪಿನ್ ಇಡೋದಾಗಲಿ ಏನಾರು ಹಾಗೆ ತೆಗಿತಾ ಮಾಡ್ತಾ ಬಂದಾಗ ಕ್ರಮೇಣವಾಗಿ ಅದೊಂದು ಸರ್ಫೇಸ್ ಎಲ್ಲ ಇರೆಗ್ಯುಲರ್ ಆಗುತ್ತೆ. ಇರೆಗ್ಯುಲರ್ ಆದ ಕೂಡಲೇ ನೀವು ತಿಂದ ಆಹಾರ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಸೊ ಮತ್ತೆ ಅದೇ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಉಳುಕಾಗಿರ್ಬೋದು, ಗಮ್ ಪ್ರಾಬ್ಲಮ್ ಆಗಿರ್ಬೋದು, ಒಂದಕ್ಕೊಂದು ರಿಲೇಟ್ ಆಗ್ತಾ ಹೋಗುತ್ತೆ. ಎಸ್, ನೀವೇನು ಹೇಳ್ತೀರಾ ಡಾಕ್ಟರ್, ಇದಕ್ಕೆ ಹೇಗೆ ಅಬ್ಯೂಸ್ ಮಾಡ್ತಾರೆ? ಒಂದು ಫಸ್ಟ್ ಚಿಕ್ಕ ಮಕ್ಕಳಲ್ಲಿ ಬೆರಳು ಚೀಪೋದು, ಅದರಿಂದ ಏನಾಗುತ್ತೆ ಅಂದರೆ ಇಟ್ಸ್ ಅ ಹಾರ್ಮ್ಲೆಸ್ ಹ್ಯಾಬಿಟ್. ಒಂದು 3ರಿಂದ 4 ವರ್ಷದವರೆಗೂ ಹಾರ್ಮ್ಲೆಸ್ ಹ್ಯಾಬಿಟ್ಟು. ಅದನ್ನು ಕಂಟಿನ್ಯೂ ಆದರೆ ಏನಾಗುತ್ತೆ ಅಂದರೆ ಬರೋ ಹಲ್ಲುಗಳಿಗೆಲ್ಲ ಹಲ್ಲುಬ್ಬು ಬರುತ್ತೆ. ನೆಕ್ಸ್ಟ್ ನಾನು ಹೇಳೋದು, ಹಲ್ಲಿನ ಜೊತೆ ಒಸಡು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ, ನಿಮ್ಮ ಜನದಲ್ಲಿ ನಾವು ನೋಡಿದ್ವಿ. ಇವಾಗ ಕೆಲವರು
ಟೊಬ್ಯಾಕೊ ಅಂದರೆ ಗುಟ್ಕಾ ತಿನ್ನೋದು, ಇಲ್ಲಾಂದರೆ ಹೊಗೆ ಸೊಪ್ಪು ಹಾಕೊಳ್ಳೋದು, ಇದರಿಂದನೂ ಹಲ್ಲಿಗೆ ಆ್ಯಕ್ಚುಲಿ ಕರೆಗಳಾಗುತ್ತೆ. ಕರೆಗಳು ಅಥವಾ ಗಮ್ಗೆ ಪ್ರಾಬ್ಲಮ್ಸ್ ಬರುತ್ತೆ. ಗಮ್ಸಲ್ಲಿ ತಿರ್ಗಾ ನಿಮಗೆ ಅದು ಕಾನ್ಸ್ಟೆಂಟ್ ಇರಿಟೇಷನ್ ಇಟ್ಕೊಂಡೇ ಇರ್ತೀವಿ ಒಂದು ಕಡೆ ಅಲ್ವಾ, ಹೊಗೆ ಸೊಪ್ಪು ಇದು ಹಾಕೊಂಡಾಗ ಅಲ್ಲಿ ಇರಿಟೇಷನ್ ಆಗಿ 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 ಸಿವಿಯರ್ ಫಾರ್ಮ್ ಅಂದರೆ ಅದು ಕ್ಯಾನ್ಸರ್ವರೆಗೂ ಹೋಗ್ಬಿಡುತ್ತೆ. ಅದು ಮುಂದೆ ನಿಮ್ಮ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು ಡಾಕ್ಟರ್ಸನ್ನ. ಇವಾಗ ಕಾಮನ್ ಆಗಿ ಎಲ್ಲರಿಗೂ ಒಂದು ಟೂತ್ ಪ್ರಾಬ್ಲಮ್ ಏನಂದರೆ ಕಲರ್ ಚೇಂಜ್ ಆಗುತ್ತೆ. ಏನಕ್ಕೆ ಆಗುತ್ತೆ, ಅದು ವಾಟ್ ಈಸ್ ದ ಮೇನ್ ರೀಸನ್ ಫಾರ್ ದ್ಯಾಟ್? ಪೂರ್ ಬ್ರಷಿಂಗ್ ಹ್ಯಾಬಿಟ್ಸ್, ಪೂರ್ ಓರಲ್ ಹೈಜಿನ್ ಹ್ಯಾಬಿಟ್ಸ್, ಬಾಯಿ ತೊಳೆದೇ ಇರೋದು, ಕ್ಲೀನ್ ಮಾಡದೇ ಇರೋದು, ಸರಿಯಾಗಿ ಬ್ರಷ್ ಮಾಡದೇ ಇರೋದು ಒಂದು ಕಾರಣ. ಮೌತ್ ಬ್ರೀದಿಂಗ್ ಹ್ಯಾಬಿಟ್ ಅಂತ ಕೆಲವ್ರಿಗಿರುತ್ತೆ, ಅದರಲ್ಲಿ ಸ್ಟೈನ್ಸ್ ಆಗುತ್ತೆ. ಬಾಯಲ್ಲಿ ಉಸಿರಾಡುವಾಗ ಸ್ಟೈನ್ಸ್ ಆಗುತ್ತೆ. ಕೆಲವರಿಗೆ ಈ ಮೂಗಿನ ತೊಂದರೆ, ಸೈನಸ್ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ದೆ ಟೆನ್ ಟು ಬ್ರೀದ್ ಥ್ರೂ ದ ಮೌತ್. ಸೊ ಅಂಥವ್ರಿಗೆ ಸ್ವಲ್ಪ ಕಲರ್ಸ್ ಬದಲಾವಣೆ ಕಾಣುತ್ತೆ. ಆಮೇಲೆ ಕೆಲವರಿಗೆ ಹಲ್ಲು ಮೇಲೆ ಕೆಳಗಡೆ ಹಲ್ಲುಗಳು ಸ್ವಲ್ಪ ಉಬ್ಬಿದ್ದಾಗ, ಹೆಚ್ಚಿಗೆ ಎಕ್ಸ್ಪೋಸ್ ಆದಾಗ, ಎನ್ವೈರ್ಮೆಂಟಿಗೆ ಎಕ್ಸ್ಪೋಸ್ ಆದಾಗ ಸ್ಟೈನ್ಸ್ ಎಲ್ಲ ತುಂಬ ಫಾರಮ್ ಆಗುತ್ತೆ. ಕ್ಯಾಲ್ಕುಲಸ್ ಅಂತೀವಿ ಹಲ್ಲುಗಳಲ್ಲಿ ಕಟ್ಕೊಳ್ಳುತ್ತೆ. ಅದೆಲ್ಲ ಒಂದೊಂದು ವಿಷಯಕ್ಕೂ ಒಂದೊಂದು ಥರವಾದ ಬದಲಾವಣೆಗಳು ಹಲ್ಲುಗಳಲ್ಲಿ ಕಾಣಿಸುತ್ತೆ. ಸೆಕೆಂಡು ಈ ಹ್ಯಾಬಿಟ್ಸ್, ಸ್ಮೋಕಿಂಗ್ ಆಗ್ಬೋದು, ಪಾನ್ ಚೂಯಿಂಗ್ ಆಗ್ಬೋದು, ಬೇರೆ ಬೇರೆ ಏನೇನೋ ಪದಾರ್ಥಗಳು ಅಳವಡಿಸೋದ್ರಲ್ಲಿ ಎಲ್ಲದರಲ್ಲೂ ಈ ನಡುವೆ ನೋಡ್ತೀರ, ಎಲ್ಲದಕ್ಕೂ ಕಲರಿಂಗ್ ಏಜೆಂಟ್ಸ್ ಇರುತ್ತೆ, ಇನ್ನೊಂದಿರುತ್ತೆ. ಅದರಿಂದ ಇತ್ತೀಚೆಗೆ ನಾವು ಕಂಡುಬಿಡ್ತಾ ಇರೋದು ಜಾಸ್ತಿ. ಮೊದಲೆಲ್ಲ ತುಂಬ ಆ ಥರದ್ದು ಕಾಣ್ತಿರಲಿಲ್ಲ. ನಾನು 35 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದೀನಿ. ಲಾಸ್ಟ್ 10-15 ಇಯರ್ಸಿಂದ ಈ ಲೈಫ್ ಸ್ಟೈಲ್ ಬದಲಾವಣೆಗಳು ಏನು ಜಾಸ್ತಿ ಆಗ್ತಾ ಬಂದಿದೆ, ಈ ಥರ ಒಂದು ವಿಷಯಗಳು ಜಾಸ್ತಿ ಕಾಣ್ತಾ ಇದೆ. ಒಂದು ಕಾಂತಿಯುತವಾಗಿ ಬೆಳ್ಳಗೆ ಹೊಳಿತಾ ಇರುವಂತಹ ಹಲ್ಲು ಆರೋಗ್ಯಕರವಾದ ಹಲ್ಲು ಅಂತ ಅರ್ಥನಾ, ಅಥವಾ ಅದು ಹಳದಿ ಹಲ್ಲಾದ್ರೆ ಅದು ಆರೋಗ್ಯ ಇಲ್ಲ ಅಂತ ಅರ್ಥ? ಇಲ್ಲ ಹಾಗೇನಿಲ್ಲ. ಫ್ಲೋರೋಸಿಸ್ ಅಂತ ಹೇಳಿದ್ರಲ್ಲ, ಫ್ಲೋರೋಸಿಸ್ ಅಂತ ಇದ್ದಾಗ ಅದು ನಿಜ, ಅದು ಫ್ಲೋರೋಸಿಸ್ ನೀರಿಂದ ಬಂದಿರುತ್ತೆ. ಹಾಗೆ ಅಂತ ಆ ಹಲ್ಲು ಹೆಲ್ದಿ ಅಲ್ಲ ಅಂತ ನಾವೇನು ಹೇಳಲಿಕ್ಕಾಗಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ, ಈಗ ಪ್ರತಿಯೊಂದು ಟೂತ್ಪೇಸ್ಟಲ್ಲೂ ನೀವು ಅಡ್ವರ್ಟೈಸ್ಮೆಂಟಲ್ಲಿ ಕೇಳ್ತಿರ್ತೀರ ಫ್ಲೋರೈಡ್ ಅಂತ. ಸೊ ಒಂದು ಪ್ರಮಾಣದಲ್ಲಿ ಫ್ಲೋರೈಡ್ ಆ್ಯಕ್ಚುಲಿ ಬೇಕೇ ಬೇಕು, ಯಾಕಂದರೆ ಅದಕ್ಕೆ ಹುಳುಕನ್ನ ತಡೆಗಟ್ಟೋ ಕೆಪಾಸಿಟಿ ಇರುತ್ತೆ ಫ್ಲೋರೈಡ್ಗೆ. ಸೊ ಹಾಗಾಗಿ ಸ್ವಲ್ಪ ಪ್ರಮಾಣಕ್ಕೆ ಬೇಕೇ ಬೇಕು. ಆದರೆ ಸ್ವಲ್ಪ ಜಾಸ್ತಿಯಾಗಿ ನೀರಿಂದ ಬಂದು ಹಳದಿ ಆಗಿದೆ ಅಂದ ತಕ್ಷಣ ಅದು ಅನ್ಹೆಲ್ದಿ ಅಂತ ಏನು ಹೇಳಲಿಕ್ಕಾಗಲ್ಲ. ಕೆಲವು ಸಲ ಏನಾಗುತ್ತೆ, ವಿಪರೀತ ಜಾಸ್ತಿ ಇದ್ದಾಗ ಹಲ್ಲು ತನ್ನ ಸ್ಟ್ರೆಂತ್ನ ಕಳ್ಕೊಳ್ಳುತ್ತೆ. ಪ್ಯೂರ್ ವೈಟ್ ಅಂತ ಬಹಳ ಕಡಿಮೆ. ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ಯೆಲ್ಲೋಯಿಶ್, ಆರೆಂಜಿಶ್ ಶೇಡ್ಸ್ ಇರ್ತವೆ. ಅದು ಡೈರೆಕ್ಟ್ ನಿಮಗೆ ಪರ್ಫೆಕ್ಟ್ ವೈಟ್ ಅನ್ನೋ ಹಲ್ಲುಗಳು ನೀವು ಕಾಣೋದೇ ಇಲ್ಲ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಾವು ಹಲ್ಲುಗಳನ್ನ ಹೊಸ ಹಲ್ಲು ಹಾಕ್ತೀವಲ್ವ, ಅವಾಗ ನಾವು ಶೇಡ್ ಮ್ಯಾಚಿಂಗ್ ಅಂತಲೇ ಮಾಡ್ಬೇಕು. ನಾವು ವೈಟ್ ಒಂದೇ ಕಲರ್ ಇದ್ದರೆ ಸುಮ್ಮನೆ ವೈಟ್ ಅಂತ ಹೇಳಿ ನಾವು ಲ್ಯಾಬಲ್ಲಿ ಹೇಳ್ಬೋದಾಗಿತ್ತು. ಹಾಗೆ ಹೇಳೋದಿಲ್ಲ. ಒಂದು ದೊಡ್ಡ ಒಂದು ಲಿಸ್ಟ್ ಥರ ಇರುತ್ತೆ ನಮಗೆ ಹಲ್ಲುಗಳು ಬೇರೆ 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 ಕಲರ್ದು. ಸೊ ಆ ಕಲರ್ನ ನಾವು ನಿಮ್ಮ ಹಲ್ಲಿಗೆ ಮ್ಯಾಚ್ ಮಾಡಿ ಆಮೇಲೆ ಅದನ್ನು ನಾವು ಲ್ಯಾಬಿಗೆ ಕಳಿಸೋದು. ಮುಂದಿನ ಪ್ರಶ್ನೆ ಯಾರು ಕೇಳ್ತೀರಾ? ಪಾಸ್ಟ್ 1 ಇಯರಿಂದ ನನ್ನ ಅಲ್ಲಿ ಮುಂದೆ ಬರ್ತಿದ್ದೆ, ರೀಸನ್ ಏನದಕ್ಕೆ? ಓಕೆ, ನಿನ್ನ ವಯಸ್ಸು ಎಷ್ಟಪ್ಪ? 17. 2ನೇ ದವಡೆ ಹಲ್ಲು ಬಂದಿದ್ಯಾ ನಿನಗೆ? ಎಸ್ ಮ್ಯಾಮ್. ಈಗ 3ನೇ ದವಡೆ ಹಲ್ಲು ಬರೋಂಥ ಸಮಯ, ಅದಕ್ಕೆ ಜಾಗ ಬೇಕು. ಅದೇನು ಮಾಡುತ್ತೆ, ಸ್ವಲ್ಪ ಸ್ವಲ್ಪ ಎಲ್ಲ ಹಲ್ಲುಗಳನ್ನ ಮುಂದೆ ದೂಡ್ತಾ ಬರುತ್ತೆ. ಅಥವಾ ಅದು ಅದಕ್ಕೆ ಜಾಗ ಇಲ್ಲ ಅಂದರೆ ನಿನಗೆ ವಕ್ರವಾಗಿ ತಿರುಗ್ಲಿಕ್ಕೆ ಶುರುವಾಗುತ್ತೆ. ಸೊ ಆ ಪ್ರಾಬ್ಲಮ್ನ ನೀನು ಡೆಂಟಿಸ್ಟ್ ಹತ್ರ ಸಾಲ್ವ್ ಮಾಡಿಸ್ಬೇಕಾಗತ್ತೆ. ಎಕ್ಸ್ರೇ ತೆಗೆದು ನೋಡಿ ಪೊಸಿಷನ್ನು ಕರೆಕ್ಟಾಗಿ ಕೆಳಗಿಂದ ಡೈರೆಕ್ಟಾಗಿ ಮೇಲೆ ಬರ್ತಾ ಇದೆಯಾ, ಕ್ರಾಸಾಗಿ ಬರ್ತಾ ಇದೆಯಾ, ಆಚೆ ಈಚೆ ಬರ್ತಾ ಇದೆಯಾ, ಅದನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಪಕ್ಕದ ಹಲ್ಲಿಗೆ ಪ್ರೆಷರ್ ಆಗ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ಅದನ್ನ ಇರೋ ಹಲ್ಲೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗೋ ಚಾನ್ಸಸ್ ಇದೆ. ಸೊ ನಿನ್ನ ಏಜ್ ಪ್ರಕಾರ ನೋಡಿದರೆ ನಿನಗೆ ದವಡೆ ಹಲ್ಲು ಬರೋವಂಥ ಒಂದು ಇದಿರುತ್ತೆ. ಆ ಕಾರಣದಿಂದ ನಿನಗೆ ಸ್ವಲ್ಪ ಹಲ್ಲು ಮುಂದೆ ಬಂದಿರೋ ಹಾಗಿದೆ. ಅದು ಬಿಟ್ಟರೆ ನಿನಗೆ ಬೇರೆ ಏನಾರು ಅಭ್ಯಾಸ ಇರಬೇಕು. ನಾಲ್ಗೆ ಯಾವಾಗಲೂ ಮುಂದೆ ಇಟ್ಕೊಂಡು ಇದು ಮಾಡೋದು, ಕಚ್ಚೋದು, ಅದು ಯಾವುದೇ ಇಲ್ಲ ಅಂತಂದರೆ ಮತ್ತೆ ನಿನಗೆ ಆ ಒಂದು ಸಮಸ್ಯೆ ರೂಲ್ ಔಟ್ ಮಾಡಿದರೆ ಸರಿ ಹೋಗುತ್ತೆ. ಹಲ್ಲನ್ನ ಸರಿಯಾಗಿ ತೋರ್ಸಕ್ಕಾಗತ್ತಾ? ಕೊನೆ ಹಲ್ಲು ಮೇಡಮ್ ಅದು. ಎಸ್, ಖುಷಿ ನೋಡಿ ಅವ್ರಿಗೆ. ಹಾಂ ಮೇಡಮ್. ಇವ್ರಿಗೆ ಇನ್ನೂ 2ನೇ ದವಡೆ ಹಲ್ಲು ಪೂರ್ತಿಯಾಗಿ ಹೊರಗೆ ಬಂದಿಲ್ಲ. ಸೊ 3ನೇ ದವಡೆ ಹಲ್ಲು ರೆಡಿ ಆಗ್ತಾ ಇದೆ. ಸೊ ಏನಾಗ್ತಿದೆ, 2ನೇ ಹಲ್ಲು ಮೇಲೆ ಪ್ರೆಷರ್ ಬೀಳ್ತಾ ಇದೆ. ಸೊ ಆ 2ನೇ ಹಲ್ಲು ಪ್ರೆಷರು ಎಲ್ಲ ಹಲ್ಲಿಗೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಬರ್ತಾ ಇದೆ. ಸೊ ಸ್ವಲ್ಪ ಮುಂದೆ ಬರ್ತಾ ಇದೆ. ಹಲ್ಲು ಸರಿಯಾಗೇ ಇದೆ, ನೀನು ಸಣ್ಣ ಇದೆಯಾ, ಚೆನ್ನಾಗಿ ತಿನ್ನು, ಇದೆಲ್ಲ ಬೆಳೆದ್ರೆ ಸರಿ ಹೋಗುತ್ತೆ. ಈ ಥರ ಉಬ್ಬು ಹಲ್ಲು ಬರೋದಕ್ಕೆ ಈಗ ತುಂಬ ಜನರಿಗೆ ಪಾಪ ಉಬ್ಬು ಹಲ್ಲು ಬಂದ್ಬಿಟ್ಟಿರುತ್ತೆ, ಅದಕ್ಕೇನು ಕಾರಣ? ಉಬ್ಬು ಹಲ್ಲು ಅನ್ನೋದು ಮೇಯ್ನ್ ನಾವು ಹೇಳೋದು ಹೆರಿಡಿಟಿ ರೀಸನ್ಸು. ಅಂದರೆ ನಮ್ಮ ಪೇರೆಂಟ್ಸ್, ಅವ್ರ ಪೇರೆಂಟ್ಸು ಯಾವುದೋ ಲೀನಿಯೇಜಲ್ಲಿ ಬಂದಿರೋವಂಥದ್ದು ಫಸ್ಟ್. ಅದರಲ್ಲಿ 3 ವೆರೈಟಿ ಅಂತ ಹೇಳ್ತೀವಿ, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3. ಫಸ್ಟ್ ಕ್ಲಾಸ್ 1 ಅಂದರೆ ಮೇಲೆ ಮತ್ತು ಕೆಳಗಡೆ ದವಡೆ
ನಾರ್ಮಲ್ ಆಗಿದೆ, ಬಟ್ ಸ್ವಲ್ಪ ಹಲ್ಲುಗಳಲ್ಲಿ ಅಂಕು ಇರುತ್ತೆ, ಹಿಂದೆ ಮುಂದೆ ಇರುತ್ತೆ, ಅದನ್ನು ಕ್ಲಾಸ್ 1 ಅಂತ ಹೇಳ್ತೀವಿ. ಕ್ಲಾಸ್ 2 ಅಂದರೆ ನಿಮ್ಮ ಕೆಳಗಿನ ದೌಡೆ ಸ್ವಲ್ಪ ಚಿಕ್ಕದಾಗಿ ಬೆಳೆದಿರುತ್ತೆ, ಸೊ ಮೇಲಿನ ದೌಡೆ ಮುಂದೆ ಇರುತ್ತೆ, ಅದನ್ನು ನಾವು ಕ್ಲಾಸ್ 2 ಅಂತ ಹೇಳ್ತೀವಿ. ಕ್ಲಾಸ್ 3 ಅಂದರೆ ಕೆಲವರಿಗೆ ಬಚ್ಚಬಾಯಿ ಅಂತ ಕೂಡ ಹೇಳ್ತೀವಿ, ಕೆಳಗಿನ ದೌಡೆ ಸ್ವಲ್ಪ ದೊಡ್ಡದಿರುತ್ತೆ ಅವರಿಗೆ. ಸೊ ಇದೆಲ್ಲ ಮೋಸ್ಟ್ಲಿ ಇಟ್ ಈಸ್ ಹೆರಿಡಿಟ್ರಿ. ಬಟ್ ಸಣ್ಣ ಪುಟ್ಟ ಅಂಕು ನಾವು ಹೇಳಿದ್ವಲ್ಲ, ನೀವು ಹಲ್ಲು ಕಡಿಯೋದ್ರಿಂದ ಆರ್ ಉಗುರು ಕಚ್ಚೋದ್ರಿಂದ, ಪೆನ್ಸಿಲ್ ಕಚ್ಚೋದ್ರಿಂದ, ಬೆರಳಿಟ್ಕೊಳ್ಳೋದ್ರಿಂದ, ಅದರಿಂದ ಕೂಡ ಆಗುತ್ತೆ. ಎಸ್, ಅದೇ ಡಾಕ್ಟ್ರೆ, ಹುಟ್ಟಿದಾಗ ಹಲ್ಲು ಕರೆಕ್ಟ್ ಆಗಿರುತ್ತೆ, ಅದು ತುಂಬಾ ಚೆನ್ನಾಗೂ ಇರುತ್ತೆ. ಚೆನ್ನಾಗೂ ಇರುತ್ತೆ. ಆಮೇಲಿಂದ ನೋಡಿ ಒಂದ್ಸರಿ ಬಿದ್ದ ತಕ್ಷಣ ಡೊಂಕಾಗಿ ಹುಟ್ಟುತ್ತೆ, ಒಂದ್ ಮೇಲೆ ಕೆಳಗೆ ಹುಟ್ಟುತ್ತೆ. ನೋಡಿ ಎಕ್ಸಾಂಪಲ್ ನೋಡಿ, ಇವಳಿಗೆ ಹುಟ್ಟಿದಾಗ ಹಲ್ಲು ಭಾಳ ಚೆನ್ನಾಗಿತ್ತು, ಬರ್ತಾ ಬರ್ತಾ ಹೆಂಗಾಯ್ತು ಅಂತ ಅಲ್ಲೇ ಅದೇ ಬಿದ್ದಿತ್ತು. ಬಟ್ ಆದರೆ ಇವಾಗ ಒಂದ್ಸರಿ ನೋಡಿ, ಒಂದ್ಸರಿ ಅವಳಲ್ಲಿ ಹೇಗಿದೆ ಮೇಲೆ, ಒಂದ್ಸರಿ ಮೇಲೆ ಇದೆ, ತೋರ್ಸು ಒಂದ್ಸರಿ, ತೋರ್ಸು ಡಾಕ್ಟರ್, ತೋರ್ಸು. ಕಚ್ಚು ಒಳಗಡೆ ಕಚ್ಚು, ಹಲ್ಲು ಒಳಗಡೆ ಕಚ್ಚಮ್ಮ, ಹಲ್ಲು ಕಚ್ಚು ಒಂದ್ಸರಿ. ಓಕೆ, ಇವಳಿಗೆ ಒಂದು ಚಿಕ್ಕದೊಂದು ಪ್ರಾಬ್ಲಮ್ ಇದೆ, ಡೀಪ್ ಬೈಟ್ ಅಂತ. ಹಲ್ಲು ನೋಡಿ, ಅವಳು ಹಲ್ಲು ಕಚ್ಚಿದಾಗ ಎರಡಲ್ಲೂ ಹೋಗಿ ಒಂದರ ಒಳಗಡೆ ಒಂದು ಸೇರ್ಕೊಂಡ್ಬಿಡುತ್ತೆ ಹೇಗೆ. ಸೊ ದಟ್ ಈಸ್ ಅ ಸ್ಮಾಲ್ ಕರೆಕ್ಷನ್ ಟು ಬಿ ಡನ್. ಅವಳಿಗೆ ನೀವು ಒಂದು ಡೆಂಟಿಸ್ಟ್ ಹತ್ರ ಹೋದರೆ ಅದಕ್ಕೆ ಒಂದು ಸಲಹೆ ಕೊಡ್ತಾರೆ, ಅದಕ್ಕೊಂದು ಅಳವಡಿಕೆಯನ್ನು ಕೊಡ್ತಾರೆ, ಒಂದು ಚಿಕ್ಕದು ಡಿವೈಸು ಕೊಡ್ತಾರೆ. ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಆ ಬೈಟ್ ಓಪನ್ ಆದಾಗ ಹಲ್ಲು ಅಲೈನ್ಮೆಂಟ್ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಜೊತೆಯಲ್ಲಿ ಆರ್ಥೋಡಾಂಟಿಕ್ ಕರೆಕ್ಷನ್ ಏನು ಬೇಕೋ ಅದನ್ನು ಮಾಡ್ತಾರೆ. ಓಕೆ ಡಾಕ್ಟರ್, ಮುಂದಿನ ಪ್ರಶ್ನೆ ನಿಮಗೆ. ಎಲ್ಲೋ ಒಂದು ಕಡೆ ಓದಿದ ನೆನಪು ಏನಪ್ಪ ಅಂತಂದರೆ, ನಾರ್ತ್ ಇಂಡಿಯನ್ಸ್ಗಿಂತ ಸೌತ್ ಇಂಡಿಯನ್ಸ್ ಹಲ್ಲು ಚೆನ್ನಾಗಿರುತ್ತೆ ಅಂತ. ಅದು ಎಷ್ಟು ಸರಿ ಎಷ್ಟು ತಪ್ಪು ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಸೈಂಟಿಫಿಕ್ ಎವಿಡೆನ್ಸ್ ಪ್ರಕಾರ ನೋಡೋಕೋದ್ರೆ ಅಲ್ಲಿನ ಅಭ್ಯಾಸಗಳು ಅವರಿಗೆ ಆ ಥರ ಕಾರಣ ಇದೆ. ಅಲ್ಲಿ ಜಾಸ್ತಿ ಪಾನು ಗುಟ್ಕಾ ಅದೆಲ್ಲ ಭಾಳ ಈಸಿಯಾಗಿ ಅವೈಲಬಿಲಿಟಿ ಇದೆ. ಇಲ್ಲೂ ಇದೆ ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಜಾಸ್ತಿ ಅದೇ ಪ್ರಮುಖವಾಗಿ ಎಲ್ಲ ಒಂದು ಅಂಗಡಿಯಲ್ಲೂ ಎಲ್ಲ ಒಂದು ಬೀದಿಯಲ್ಲೂ ಯಾವುದೇ ಒಂದು ಜನಾಂಗದಲ್ಲೂ ನೋಡಿದ್ರು ನೀವು ಪ್ರತಿಯೊಬ್ಬರಿಗೂ ಈ ಪಾನು ಬೀಡು ಈ ಗುಟ್ಕಾ ಯಾವುದೇ ಆಗಿರ್ಬೋದು ಒಂದು ಅಭ್ಯಾಸ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಥರ ಕಂಪ್ಯಾರಿಸನ್ ತೊಗೊಂಡ್ರೆ ಎಸ್, ಎಸ್ಪೆಷಲಿ ಬಿಹಾರು, ಈ ಉತ್ತರ ಪ್ರದೇಶ ಆ ಕಡೆ ಇದರೊಳಗೆಲ್ಲ ನೋಡಿ ಬಂದಾಗ ನಮ್ಮ ಸೌತ್ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಅವರಿಗೆ ಜಾಸ್ತಿ ಆ ಥರ ಒಂದು ಸ್ಟೈನಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಅಂದರೆ ಹಲ್ಲೆ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥ ಒಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಖಂಡಿತ ಇದೆ. ಎಸ್, ನನ್ನ ಕಡೆಯಿಂದ ಒಂದು ಪ್ರಶ್ನೆ ನಿಮಗೆ ಡಾಕ್ಟರ್. ಈ ಹಲ್ಲು ನೋವು ಬರೋದಕ್ಕೆ ಏನೇನು ಕಾರಣಗಳಿವೆ? ಹಲ್ಲು ನೋವು ಬರೋದು ಮೇಯ್ನಾಗಿ ಇದರಿಂದ ಹುಳುಕಿಂದ. ಅದು ಏನೋ ಸ್ಟೇಜಸ್ ಇರುತ್ತೆ. ಫಸ್ಟ್ ಪದರ ಅದು ಎನಾಮಲಲ್ಲೇ ಇದ್ದಾಗ ಏನೂ ಗೊತ್ತಾಗಲ್ಲ. ಯೂಶ್ವಲಿ ಆವಾಗ ಯಾರೂ ನೋಡ್ಕೊಳ್ಳಲ್ಲ, ಏನೋ ತೀರಾ ಮುಂದ್ಗಡೆ ಹಲ್ಲ ಮೇಲೆ ಇದ್ದರೆ ಅದು ಸ್ವಲ್ಪ ಕಮ್ಮಿ, ಅದು ರೇರ್. ಅದು ಯೂಶ್ವಲಿ ಹಿಂದ್ಗಡೆ ಹಲ್ಲಲ್ಲೇ ಸ್ಟಾರ್ಟ್ ಆಗೋದು. ಸೊ ಅದನ್ನು ಯಾರೂ ನೋಡ್ರಲ್ಲ ಅಷ್ಟು ಈಸಿಯಾಗಿ. ಯೂಶ್ವಲಿ ಎಲ್ಲರೂ ಫಸ್ಟ್ ಕಂಪ್ಲೇಂಟ್ ಹೇಳೋದು ಇಲ್ಲ ಊಟ ಸಿಗಾಕೋತಾ ಇದೆ ಅಂತ, ಇಲ್ಲ ಜುಮ್ ಅನ್ನತ್ತೆ ಅಂತ. ಬಿಸಿ ಅಥವಾ ತೀರಾ ತಣ್ಣನ ಪದಾರ್ಥ ತೊಗೊಂಡ ತಕ್ಷಣ ಹಲ್ಲು ಜುಮ್ ಅನ್ನತ್ತೆ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಗೊತ್ತಾಗುತ್ತೆ, ಅದು ಆಲ್ರೆಡಿ 2ನೇ ಲೇಯರಿಗೆ ಬಂದುಬಿಟ್ಟಿರುತ್ತೆ ಹುಳುಕು. ಹಾಗೆ ಕೊರಿತಾ ಕೆಲವರು ಹಾಗೆ ನೀವು ಬಿಟ್ಟ ಹಾಗೆ ಪಿರ್ಲಿ ಪರವಾಗಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಅದು ಪಲ್ಪ್ ಅಂತ ಇನ್ನೊಂದು 3ನೇ ಲೇಯರ್. ಅದರಲ್ಲಿ ಎಲ್ಲ ನರ್ವ್ಸು ಬ್ಲಡ್ ವೆಸಲ್ಸು ಎಲ್ಲ ಅಲ್ಲಿರುತ್ತೆ. ಸೊ ಅದಕ್ಕೆ ರೀಚ್ ಆದ ತಕ್ಷಣ ಡೆಫಿನೆಟ್ಲಿ ಇಟ್ ವಿಲ್ ರಿಯಾಕ್ಟ್. ಓಕೆ, ಎಸ್. ಬೇರೆ ಏನಾದರೂ ನೋವಿದ್ರೆ, ಹಲ್ಲು ನೋವು ಯಾವ ಥರ ಬರುತ್ತೆ ಅದನ್ನು ನೀವು ಕೇಳಬೇಕು, ಅವರು ತಪ್ಪು ಅಂತ ಉತ್ತರ ಕೊಡ್ತಾರೆ. ಎಸ್, ಹಲ್ಲಿದೆಯಲ್ಲ, ಹಲ್ಲು ಕೆಳಗಡೆ ಚಿಗುರು ಥರ ಇರುತ್ತಲ್ಲ, ಅಲ್ಲಿ ಪಿಂಪಲ್ ಆಗಿ ರೆಡ್ ಆಗಿ ತುಂಬ ನೋವಾಗತ್ತೆ. ಯಾಕೆ ಅಂತ ಅಲ್ಲಿ ಆಬ್ಸೆಸ್ ಆಗಿರುತ್ತೆ ಯಾವುದೋ ಒಂದು ಹಲ್ಲಿನ ರಿಲೇಟೆಡ್ ಟು ದಟ್ ಏರಿಯಾ. ಒಂದು ಹಲ್ಲು ಕೆಟ್ಟಿರುತ್ತೆ ಅಥವಾ 2 ಹಲ್ಲು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಒಂದು ಮೈಲ್ಡ್ ಇನ್ಫ್ಲಮೇಟರಿ ಎಸ್ ಅಲ್ಲಿ ಒಂದು ಫುಡ್ ಲಾಡ್ಜ್ಮೆಂಟ್ ಆಗಿ ಮೈಲ್ಡ್ ಇನ್ಫ್ಲಮೇಟರಿ ಚೇಂಜಸ್ ಆಗಿರುತ್ತೆ. ಆ ಇನ್ಫ್ಲಮೇಟರಿ ಚೇಂಜಸ್ ನಿಮ್ಗೆ ಆ ಥರ ಕಾಣಿಸುತ್ತೆ. ಸೋಲನ್ ಗಮ್ಸು, ಬ್ಲೀಡಿಂಗ್ ಗಮ್ಸು, ಸ್ಪಾಂಜಿ ಗಮ್ಸು, ಒಂದು ಬಾಯಿಲ್ ಥರ ಬಬಲ್ ಥರ ಇರುತ್ತೆ. ಅದನ್ನು ನೀವು ಕ್ಲೀನ್ ಮಾಡಿಸಿ ಆ ಫುಡ್ ಲಾಡ್ಜ್ಮೆಂಟ್ ಎಲ್ಲ ತೆಗೆದುಬಿಟ್ರೆ ಸರಿ ಹೋಗುತ್ತೆ. ಎಸ್, ಬೇರೆ ಕ್ವಶನ್ಸ್? ಹಲ್ಲು ನೋವು ಬಂದಾಗ ಇದೆಲ್ಲ ಫುಲ್ ಜಾಯಿನ್ ಎಲ್ಲ ನೋವು ಬರುತ್ತೆ. ಅದು ಉಳ್ಕಲ್ಲಿ ಇರೋದಕ್ಕೋಸ್ಕರನೇ ಆ ಥರ ಪೇಯ್ನ್ ಬರುತ್ತಾ, ಅಥವಾ ಮಾಮೂಲಿಯಾಗಿ ಏನಾದರೂ ಇದು ಮಾಡಿದಾಗ ನೋವು ಬರುತ್ತಾ? 2 ರೀತಿಯಲ್ಲಿ ತೊಗೋಬೋದು ನೀವು. ಒಂದು ಹಲ್ಲಿನ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ದಾರೆ, ಏನೇನು ಹಲ್ಲಿನ ತೊಂದರೆ ಇದೆ ಅದಕ್ಕೆಲ್ಲ ನೋವು ಬರುತ್ತೆ, ನಿಮಗೆ ಅದು ಗೊತ್ತಾಗುತ್ತೆ. ಕೆಲವೊಂದು ಸಲ ತಲೆನೋವುಗಳು ಬರುತ್ತೆ, ಮೈಗ್ರೇನ್ ಹೆಡ್ಡೇಕು ಇದೆಲ್ಲ ಬರುತ್ತೆ, ಬೇರೆ ಬೇರೆ ಥರ ನೋವು ಇರುತ್ತೆ. ಆ ನೋವು ರೇಡಿಯೇಟ್ ಆಗುತ್ತೆ.
ನಿಮಗೆ ಎಲ್ಲೋ ಬೇರೆ ಎಲ್ಲೋ ಏಟಾಗಿರ್ಬೋದು, ಆ ನೋವು ಇಲ್ಲಿ ಜಾಸ್ಗೆ ರೇಡಿಯೇಟ್ ಆಗುತ್ತೆ ಅಥವಾ ನಿಮ್ಮ ಮೂಳೆಗಳಿಗೆ ರೇಡಿಯೇಟ್ ಆಗುತ್ತೆ. ಸೊ ಆ ನೋವು ಈ ನೋವು ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಅದನ್ನು ತಿಳ್ಕೊಬೇಕು, ಯಾವ ಕಾರಣದಿಂದ ನಿಮಗೆ ನೋವಾಗ್ತಿದೆ ಅಂತ. ಹಲ್ಲಿನ ಸಮಸ್ಯೆದಿಂದ ಸರಿ ಹೋಗುತ್ತೆ. ಹಲ್ಲಿನ ಸಮಸ್ಯೆ ಆದಮೇಲೂ ಸರಿ ಹೋಗಲಿಲ್ಲ ಅಂದರೆ ಅದಕ್ಕೆ ನೀವು ಬೇರೆ ಏನು ತೊಂದರೆ ಇದೆ, ಅದಕ್ಕೆ ಸಿಸ್ಟಮಿಕ್ ಅಂದರೆ ಬೇರೆ ಏನಾದ್ರು ನಮಗೆ ತೊಂದರೆ ಇದೆಯಾ, ನಮ್ಮ ಜನರಲ್ ಬಾಡಿಯಲ್ಲಿ ಬೇರೆ ಏನಾದ್ರು ತೊಂದರೆ ಇದೆಯಾ, ಅದನ್ನು ರೂಲ್ ಔಟ್ ಮಾಡಬೇಕು. ಶೋಲ್ಡರ್ ಪೇನಿಂದ ಜಾ ಪೇನ್ ಬರುತ್ತೆ, ಹೆಡ್ಏಕಿಂದ ಜಾ ಪೇನ್ ಬರುತ್ತೆ. ಸೊ ಬೇರೆ ಬೇರೆ ಕಾರಣಗಳು ಹುಡುಕ್ಬೇಕಾಗತ್ತೆ. ಓಕೆ, ಎಸ್. ಹಲ್ಲು ನೋವು ಬರೋದಕ್ಕೆ ಮತ್ತೆ ಏನೇನು ಕಾರಣಗಳನ್ನು ಕೊಡಬಹುದು ಅಂತ. ಫ್ರ್ಯಾಕ್ಚರ್ ಟೀತ್ ಅಂದರೆ ಸ್ಮಾಲ್ ಕ್ರ್ಯಾಕ್ ಆಗಿರುತ್ತೆ, ಕ್ರ್ಯಾಕ್ ಪ್ರೋಗ್ರೆಸ್ ಆಗಿರುತ್ತೆ. ನಾರ್ಮಲ್ ಆಗಿ ವೇರ್ ಆ್ಯಂಡ್ ಟೇರಿಂದ ಹಲ್ಲುಗಳಿಗೆ ಸಣ್ಣ ಕ್ರ್ಯಾಕ್ ಲೈನ್ಸ್ ಬಂದಿರುತ್ತೆ. ಸಮ್ಟೈಮ್ಸ್ ಯಾವುದೋ ಗಟ್ಟಿ ಪದಾರ್ಥ ಕಚ್ಚಿರೋ ರೀಸನಿಂದ ಕ್ರ್ಯಾಕ್ ಪ್ರೋಗ್ರೆಸ್ ಆಗಿಬಿಡುತ್ತೆ. ಅದು ನಿಮಗೆ ನಾರ್ಮಲ್ ಆಗಿ ನೋಡೋದಕ್ಕೆ ನಮಗೆ ಎವ್ರಿಥಿಂಗ್ ನಾರ್ಮಲ್ ಆಗೇ ಕಾಣಿಸುತ್ತೆ. ಅದು ಬರೀ ಎಕ್ಸ್ರೇಲಿ ಸಮ್ಟೈಮ್ಸ್ ಗೊತ್ತಾಗುತ್ತೆ, ಅಥವಾ ಕ್ಲಿನಿಕಲ್ ಡಯಾಗ್ನೋಸಿಸಲ್ಲಿ ಅದೇನೇನೋ ಕಚ್ಚಕ್ಕೆ ಹೇಳ್ತೀವಿ, ಅವಾಗ ಕಚ್ಚಿದಾಗ ನೋವು ಬರುತ್ತೆ. ಈ ಕ್ರ್ಯಾಕ್ಡ್ ಟೂತ್ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಕೂಡ ನಿಮಗೆ ನೋವು ಕಾಣಿಸುತ್ತೆ. ಹಲ್ಲು ನೋವು ಬಂದಾಗ ನಾವು ಏನು ಮಾಡಬೇಕು? ಏನೇನೋ ಪ್ರಾಕ್ಟೀಸಸ್ ಇದೆ, ನಾವು ಏನು ಮಾಡ್ಬೇಕು ಆ್ಯಕ್ಚುಲಿ? ಹಲ್ಲು ನೋವು ಬಂದಾಗ ದಯವಿಟ್ಟು ನೀವಾಗೆ ಏನು ಇದು ಮಾಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ತುಂಬ ತಡ್ಕೊಳಕ್ಕಾಗ್ತಿಲ್ಲ, ಈಗ ಡೆಂಟಿಸ್ಟ್ ಇನ್ನೂ ಸಿಕ್ಕಿಲ್ಲ ನಿಮ್ಗೆ. ಯೂಶ್ವಲಿ ಈಗ ನೀವು ಯಾವುದೋ ಒಬ್ರ ಹತ್ರ ತುಂಬ ನಂಬ್ಕೊಂಡು ಹೋಗ್ತಾ ಇರ್ತೀರ, ಅವ್ರು ಈವ್ನಿಂಗ್ ಸಿಗ್ತೀವಿ ಅಂತ ಹೇಳಿರ್ತಾರೆ. ನಿಮ್ಗೆ ಅಲ್ಲಿವರೆಗೂ ಬೇಕಾದರೆ ಒಂದು ಸಿಂಪಲ್ ಯಾವ್ದಾದ್ರು ಟ್ಯಾಬ್ಲೆಟ್ ತಗೊಳ್ಳಿ. ಇವಾಗ ಚಾಕ್ಲೇಟ್ ತಿನ್ನಬೇಕಾದ್ರೆ ಎಲ್ಲರೂ ಕಚ್ಚಿ ತಿಂತಾರೆ, 1 ಸೆಕೆಂಡಲ್ಲಿ ತಿನ್ಬಿಡ್ತಾರೆ, ಮತ್ತು ಒಬ್ಬೊಬ್ರು ಚೂಪಿ ತಿಂತಾರೆ. ಸೊ ಯಾವ ಥರ ತಿನ್ನಬೇಕು ಅಂತ. ಚಾಕ್ಲೇಟ್ ಬಿಡೋಕ್ಕಾಗಲ್ಲ. ಸೊ ಇದೊಂದು ಭಾಳ ದೊಡ್ಡ ಸಮಸ್ಯೆ ಅಂತ ಗೊತ್ತಾಯ್ತು ನನಗೆ ಹೆಣ್ಮಕ್ಳದ್ದು. ಎಸ್ ಡಾಕ್ಟರ್, ನೀವೇನು ಹೇಳ್ತೀರಿ ಇದಕ್ಕೆ? ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಪ್ಲೀಸ್ ಊಟದ ಜೊತೆ ಮಾಡಿ ಅದನ್ನು. ನೀವೇನೇ ತಿನ್ನಿ, ಊಟದ ಜೊತೆ ತಿನ್ಕೊಳ್ಳಿ. ಚಾಕ್ಲೇಟನ್ನು ನಾವು ಊಟದ ಜೊತೆ ತಿನ್ನೋಕ್ಕಾಗಲ್ಲ ಸರ್, ಅದಕ್ಕೆ ಅವ್ರಿಗೆ ಸೊಲ್ಯೂಷನ್ ಕೊಡಿ. ಸರಿ, ಹಾಗೆ ಸೊಲ್ಯೂಷನ್ ಬೇಕಂದ್ರೆ ದೇರ್ ಇಸ್ ನೋ ಒನ್ ಸ್ಪೆಸಿಫಿಕ್ ವೇ. ನನಗೆ ನಿಧಾನಕ್ಕೆ ಅದು ಕರಗಲಿ ಅನ್ನೋ ಆಸೆ ಇರುತ್ತೆ, ಕೆಲವ್ರಿಗೆ ಜಲ್ದಿ ತಿನ್ಬೇಕು ಅನ್ನೋ ಆಸೆ ಇರುತ್ತೆ. ಹೆಂಗ್ ಬೇಕೋ ಹಂಗೆ ತಿನ್ನಿ, ಬಟ್ ಇಮಿಡಿಯೇಟ್ ಆಗಿ ಅದನ್ನ ರಿನ್ಸ್ ಮಾಡ್ಕೊಳ್ಳೋದಾಗ್ಲಿ ಬ್ರಷ್ ಮಾಡ್ಕೊಳ್ಳೋದಾಗ್ಲಿ ಮಾಡಿ. ಪ್ರತಿ ಸಲ ಹಾಗೆ ಮಾಡ್ಬೇಕು. ಆಗದೇ ಇಲ್ಲ ಅಂತ ಹೇಳಿದ್ರೆ ದಟ್ ಇಸ್ ದಿ ಓನ್ಲಿ ಸೊಲ್ಯೂಷನ್. ಓಕೆ. ಪ್ರಾಕ್ಟೀಸ್ ಗುಡ್ ಓರಲ್ ಹೈಜೀನ್ ಮೇಂಟೆನೆನ್ಸ್. ನಾನು ಆಗಲೇ ಹೇಳಿದೆ, ಬಾಯಿ ತೊಳಿರಿ, ಕೈ ತೊಳಿರಿ, ಏನು ಕಾಯಿಲೆ ಬರಲ್ಲ. ಏನು ಕಾಯಿಲೆ ಬರಲ್ಲ. ನಿಮ್ಮ 4 ಜನ ಡಾಕ್ಟರ್ಸ್ ಅಲ್ಲಿ ಯಾರು ಐಸ್ ಕ್ರೀಮ್ ಮತ್ತೆ ಚಾಕ್ಲೇಟ್ಸ್ ಜಾಸ್ತಿ ತಿಂತೀರಾ? ಓಕೆ. ಸೊ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ? ಇದೊಂದು ಚಾಕ್ಲೇಟ್ ಅನ್ನೋದು ಎಲ್ಲರಿಗೂ ತುಂಬ ಇಷ್ಟ, ಐಸ್ ಕ್ರೀಮ್ ಅಂದರೂ ಎಲ್ಲರಿಗೂ ತುಂಬ ಇಷ್ಟ. ಸೊ ಹೇಗೆ ಮೇಂಟೈನ್ ಮಾಡಬೇಕು? ತಿಂದಾಗೆಲ್ಲ ಅಟ್ಲೀಸ್ಟ್ ಮೌತ್ ರಿನ್ಸ್ ಮಾಡಬೇಕು. ಮನೇಲಿದ್ರೆ ಓಕೆ ಬ್ರಷ್ ಮಾಡ್ಬೋದು, ಹೊರಗಡೆ ಹೋದಾಗ ಬ್ರಷಿಂಗ್ ಆಗೋದಿಲ್ಲ. ಸೊ ಮೌತ್ ರಿನ್ಸ್ ಮಾಡೋದು ಬೆಟರ್. ತೀರಾ ನಿಮ್ಗೆ ಎಲ್ಲೂ ಸ್ಪಿಟ್ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಚೆನ್ನಾಗಿ ನೀರು ಬಾಯಿ ಮುಕ್ಕಳಿಸಿ ಒಳಗೆ ಕುಡೀರಿ. ಅಟ್ಲೀಸ್ಟ್ ಅಷ್ಟಾರು ಮಾಡಬೇಕು. ಇನ್ನು ನೀವು ಎಲ್ಲೂ ಹೋಗಿ ಏನು ಬೇರೆ ಆಪ್ಷನ್ನೇ ಇಲ್ಲ ಅಂದರೆ ದಟ್ ಈಸ್ ದ ಲಾಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಅಂದರೆ ಹೇಗೆಲ್ಲ ತಿನ್ನಬಹುದು ಅಂತ, ಅಂದರೆ ಅದಕ್ಕೊಂದು ಯಾವುದು ಈಗಿನ ಮಕ್ಕಳಲ್ಲಂತೂ ಯಾವುದೇ ರೀತಿ ಅದಕ್ಕೊಂದು ಅಂಕೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ದೇ ಲವ್ ದಿಸ್ ಐಸ್ ಕ್ರೀಮ್ ಆ್ಯಂಡ್ ಚಾಕ್ಲೇಟ್ಸ್. ತಿನ್ನಲೇಬೇಕು ಅವ್ರು, ಅದನ್ನು ಅವ್ರು ಬಿಡಲ್ಲ. ಸೊ ಹೇಗೆ ತಿನ್ಬೋದು? ಡೆಂಟಲ್ ಹೈಜೀನ್ ಹೇಗೆ ಮೇಂಟೈನ್ ಮಾಡ್ಬೋದು? ತಿನ್ನೋದು ತಪ್ಪಲ್ಲ, ತಿನ್ನಲಿ, ಬಟ್ ತೀರಾ ಕಂಟಿನ್ಯೂಸ್ ಆಗಿ ತಿಂತಾ ಹೋಗಬಾರ್ದು. ಯಾಕಂದರೆ pH ಅಂತ ಇರುತ್ತೆ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸ್ವೀಟ್ ತಿಂದಾಗ ಏನಾಗುತ್ತೆ, ನೀವು ಒಂದ್ಸಲ ಸ್ವೀಟ್ ತಿಂತೀರಾ, pH ಕಮ್ಮಿ ಆಗುತ್ತೆ. ಅದಕ್ಕೆ 1 hour ಗ್ಯಾಪ್ ಕೊಟ್ಟಾಗ ಒಂದು 40 minutes ಆದರೂ ಮಿನಿಮಮ್ ಬೇಕು ವಾಪಸ್ಸು ನಾರ್ಮಲ್ಗೆ ಬರಲಿಕ್ಕೆ. ನೀವು ಪದೇ ಪದೇ ತಿಂತಾ ಹೋದರೆ ಅದು ವಾಪಸ್ ಬರಲಿಕ್ಕೆ ಆಗಲ್ಲ. ನೀವು ಒಂದು ಹೊಡ್ತಾ ಬಿದ್ದಿರೋದನ್ನು ಪದೇ ಪದೇ ಹೊಡಿತಾ ಹೋದರೆ ಅದು ಹೇಗೆ ಸರಿಗಾಗ್ತಾ ಹೋಗಬೇಕು? ಓಕೆ. ಸೊ ತುಂಬ ಪದೇ ತಿನ್ಬೇಡಿ, ತುಂಬ ಪದೇ ಬೇಡ. ಎಸ್ ಡಾಕ್ಟರ್. ನನ್ನ ಪ್ರಶ್ನೆ ಬಂದ್ಬಿಟ್ಟು, ಡಾಕ್ಟರ್ಸ್ ಒಂದ್ಸಲಿ ನನಗೆ ಹೇಳಿದ್ರು ಬ್ರಷಿಂದ ಹಲ್ಲುಜ್ಜಿದಾದ್ಮೇಲೆ ಬೆರಳಿನಿಂದ ಹಲ್ಲನ್ನ ಒಂದ್ಸಲಿ ಈ ಥರ ಮಸಾಜ್ ಮಾಡಬೇಕು ಅಂತ. ಅದು ಏನಕ್ಕೆ ಮಾಡಬೇಕು? ಅದೇ ನಾನು ಆಗಲೇ ಹೇಳಿದ್ದೆ, ವಸಡು ತುಂಬ ಮುಖ್ಯ ಅಂತ. ವಸಡನ್ನ ಮಸಾಜ್ ಮಾಡಿ, ಹಲ್ಲನ್ನಲ್ಲ. ವಸಡನ್ನ ಚೆನ್ನಾಗಿ ಮಸಾಜ್ ಮಾಡಬೇಕು. ಚೆನ್ನಾಗಿ ಮಸಾಜ್ ಮಾಡಿದ್ರೆ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ವಸಡಲ್ಲಿ. ಸೊ ಅದು ಗಟ್ಟಿಯಾಗಿರೋಕ್ಕೆ ಹೆಲ್ಪ್ ಮಾಡಿ. ನಿಮ್ಮ ಮೂಳೆ ಮತ್ತು ಗಮ್ಸು ಅದು ಫೌಂಡೇಶನ್ ಇದ್ದಾಗೆ, ಅದು ಎಷ್ಟು ಹೆಲ್ದಿ ಆಗಿರುತ್ತೋ ನಿಮ್ಮ ಹಲ್ಲು ಅಷ್ಟೇ ಗಟ್ಟಿಯಾಗಿರುತ್ತೆ. ಹಲ್ಲು ಗಟ್ಟಿಯಾಗಿದ್ದು ಫೌಂಡೇಶನ್ ವೀಕ್ ಆಯಿತು ಅಂದರೆ ಪ್ರಯೋಜನ ಇಲ್ಲ. ಎಸ್. ಓರಲ್ ಹೈಜೀನ್ ಬಗ್ಗೆ ಮತ್ತೊಂದು ಪ್ರಶ್ನೆ ಇದೆ. ಬಾಯಿಯ ದುರ್ವಾಸನೆ ಅದು ಭಾಳ ಜನ ಅನುಭವಿಸ್ತಾ ಇರ್ತಾರೆ, ಅದು ಯಾಕೆ ಬರುತ್ತೆ, ಹೇಗೆ ಅದರಿಂದ ಹೊರಗೆ ಬರಬಹುದು? ಬಾಯಿಯ ದುರ್ವಾಸನೆ ಅನ್ನೋದು ಲೋಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಸಿಸ್ಟಮಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಲೋಕಲ್ ಫ್ಯಾಕ್ಟರ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟಂಗ್ ಕ್ಲೀನಿಂಗ್. ಎಷ್ಟು ಜನ ನೀವು ಇಲ್ಲಿ ನಾಲ್ಗೆ ಕ್ಲೀನ್ ಮಾಡ್ಕೊಳ್ತೀರಾ? ನಾಲ್ಗೆ ಕ್ಲೀನ್ ಮಾಡ್ತೀರಾ ದಿನಾಗ್ಲೂ? ವೆರಿ ಇಂಪಾರ್ಟೆಂಟ್ ಅದು. ಬಾಯಿನ ದುರ್ವಾಸನೆಗೆ ನಾಲ್ಗೆಯಲ್ಲಿ ಡೆಪಾಸಿಟ್ ಆಗುತ್ತಲ್ವಾ, ಅಲ್ಲಿ ಕೂಡ ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ. ಸೊ ನಾಲ್ಗೆ ನೀವು ಯು ಕ್ಯಾನ್ ಯೂಸ್ ಅ ಟಂಗ್ ಕ್ಲೀನರ್, ಅಥವಾ ಯು ಕ್ಯಾನ್ ಯೂಸ್ ಬ್ರಷಿನ ಬ್ರಿಸಲ್ಸ್ ಅಲ್ಲೇ ನೀವು ಕ್ಲೀನ್ ಮಾಡ್ಕೋಬಹುದು. ಸೊ ಒನ್ ಪ್ರಾಬ್ಲಮ್ ಇಸ್ ದಿನಾಗ್ಲೂ ಈ ನಾಲ್ಗೆ ಕ್ಲೀನ್ ಮಾಡೋದು ತುಂಬಾ ಮುಖ್ಯ ಅಂತೀರಾ? ತುಂಬಾ ಇಂಪಾರ್ಟೆಂಟ್. ಓಕೆ. ಎಷ್ಟು ಸಲ ಅಂತಂದ್ರೆ? 2 times. ಹೌ ಯು ಆರ್ ಬ್ರಷಿಂಗ್, ನಾವು ಹೇಗೆ ಬ್ರಷ್ ಮಾಡ್ತೀವೋ ಅದೇ ತರ ನಾಲ್ಗೆನ ಕ್ಲೀನ್ ಮಾಡ್ಕೊಳ್ಳೋ 2 times ಮಾಡ್ಕೊಂಡ್ರೆ ಒಳ್ಳೇದು.
ಮೌತ್ ವಾಶ್ ಯೂಸ್ ಮಾಡುವ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಕೊಡಿ. ಯೂಸ್ ಮಾಡಬೇಕಾ ಬೇಡವಾ, ಎಷ್ಟೊಂದು ಪ್ರಾಡಕ್ಟ್ಸ್ ಬರುತ್ತೆ, ಏನಂತೀರಾ ಡಾಕ್ಟರ್? ಮೌತ್ ವಾಶ್ ಈಸ್ ಎ ಮಸ್ಟ್. ಮಾಡ್ಬೋದು, ಎಲ್ರಿಗೂ ನಾವು ಇಂಥದ್ದೇ ಮಾಡಬೇಕು ಅಂತಲ್ಲ, ಅದಕ್ಕೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬರುತ್ತೆ. ಅದು ನಾನು ಅವಾಗಲಿಂದ ಬೆಳಗ್ಗೆ ಸಾಯಂಕಾಲ ನಿಮ್ಮ ಜೊತೆ ಮಾತಾಡೋಗ್ಲಿಂದ ಹೇಳ್ಕೊಂಬಂದಿದ್ದೀನಿ, ಬೆಳಗ್ಗೆ ಒಂದು ಸರಿ ರಾತ್ರಿ ಒಂದು ಸರಿ ಬಾಯಿ ಮುಕ್ಕಳಿಸಿ ಚೆನ್ನಾಗಿ. ಸಿಂಪಲ್ ಪ್ಲೇನ್ ವಾಟರ್ ಥರೋಲಿ ರಿನ್ಸಿಂಗ್ ಇಟ್ ಸೆಲ್ಫ್ ಈಸ್ 50% ಆಫ್ ಯುವರ್ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. After some age, associated with some factors, some conditions, some situations, you will have to use ಅದಕ್ಕೆ ಬೇಕಾದಂಥ ಪೇಸ್ಟ್ ಆಗ್ಬೋದು, ಅದಕ್ಕೆ ಬೇಕಾದಂಥ ಮೌತ್ ವಾಶಸ್ ಆಗ್ಬೋದು, ಯೂಸ್ ಮಾಡಲೇಬೇಕಾಗುತ್ತೆ. ಅದು ಮಾಡೋದ್ರಿಂದ ಇಟ್ ಈಸ್ ಎ ಗುಡ್ ಹ್ಯಾಬಿಟ್. ಆಲ್ವೇಸ್ ಇಟ್ ಇಸ್ ಗುಡ್ ಹ್ಯಾಬಿಟ್ ಟು ಯೂಸ್ ಎ ಮೌತ್ ವಾಶ್. ಫ್ಲಾಸಿಂಗ್ ಅಂತ ನನ್ನ ಸ್ನೇಹಿತರು ಹೇಳಿದ್ರು, ಹಲ್ಲಿನ ಹಲ್ಲುಗಳ ಮಧ್ಯದಲ್ಲಿ ಒಂದು ದಾರದಲ್ಲಿ ಕ್ಲೀನ್ ಮಾಡೋವಂಥ ಒಂದು ಪದ್ಧತಿ, ಅದನ್ನು ಮಾಡ್ಕೊಳ್ಬೋದು. ಸೊ ಮೌತ್ ವಾಶ್ ಈಸ್ ಆಲ್ವೇಸ್ ಗುಡ್. ಓಕೆ. ಹಲ್ಲು ಸಂಬಂಧಪಟ್ಟಂಗೆ ಏನೇನು ತಿನ್ನಬೇಕು ಅಂತ ಕೇಳಿದ್ರಿ, ಅದರಲ್ಲಿ ಇದೂ ಭಾಳ ಮುಖ್ಯ, ಸೊಪ್ಪು. ಏಕೆಂದರೆ ವಿಟಮಿನ್ ಬಿ ಅಂತ ಹೇಳ್ತೀವಿ, ಅದರದ್ದು ಡೆಫಿಷಿಯನ್ಸಿ ಇದ್ದಾಗ, ಈಗಾಗಲೇ ಅವರು ಹುಣ್ಣುಗಳ ಬಗ್ಗೆ ಹೇಳ್ತಾಯಿದ್ರು, ಅದೆಲ್ಲ ತುಂಬ ಜಾಸ್ತಿ ಆಗುತ್ತೆ ವಿಟಮಿನ್ ಬಿ ಡೆಫಿಷಿಯನ್ಸಿ ಇದ್ದಾಗ. ಸೊ ಅದೆಲ್ಲ ನಮಗೆ ಸೊಪ್ಪಿಂದನೇ ಚೆನ್ನಾಗಿ ಸಿಗೋದು. ಯಾವುದೇ ಡೆಂಟಲ್ ಇಶ್ಯೂ ಇದ್ರೂ ಆ ಗ್ಯಾಪ್ಸ್ ಕರೆಕ್ಷನ್ ಇರ್ಬೋದು, ಉಬ್ಬಲಿನ ಕರೆಕ್ಷನ್ ಇರ್ಬೋದು, ಇದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಅನ್ನುವಂಥ ಒಂದು ಭಯ ಇದೆ ಜನರಲ್ಲಿ. ಆ್ಯಾವ್ರೇಜ್ ಆಗಿ ಒಂದು ಎಷ್ಟು ಆಗ್ಬೋದು ಅಂತ ಹೇಳಿ. ಈಗ ನಾವು ಹಲ್ಲಿಂದ ನೋಡಿ, ಒಂದು ಹಲ್ಲು ತೆಗೆಸ್ಕೊಳ್ಳೋಕ್ಕೆ ಅಂತ ಇಟ್ಕೊಳ್ಳಿ, ಸಿಂಪಲ್, ಲೆಟ್ ಇಸ್ ಗೋ ಬೇಸಿಕಲಿ ಗ್ರಾಸ್ ರೂಟ್ ಒಂದು ಹಲ್ಲು ತೆಗೆಸ್ಕೊಬೇಕು. ಆನ್ ಎನ್ ಆ್ಯಾವರೇಜ್ ಒಂದು 250-300 ರೂಪಾಯಿಗೆ ಹಲ್ಲು ತೆಗಿತಾರೆ ಎಲ್ಲ ಕಡೆ. ಈಗ ಅಗೈನ್ ನಮ್ಮಲ್ಲಿ ಏನಾಗಿದೆ ಪರಿಸ್ಥಿತಿ, ಈಗ ಡೆವಲಪ್ಮೆಂಟ್ಸು, ಇನ್ಫ್ರಾಸ್ಟ್ರಕ್ಚರು, ಫೆಸಿಲಿಟೀಸು, ಅಫೋರ್ಡಬಿಲಿಟಿ, ಲೈಫ್ ಸ್ಟೈಲು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಡೆಂಟಿಸ್ಟ್, ಒಳ್ಳೆ ಡೆಂಟಿಸ್ಟ್ ನನಗೆ ಇಂಥವ್ರ ಹತ್ರನೂ ಹೋಗ್ಬೇಕು, ಇಂಥದ್ದೇ ಮಾಡಿಸ್ಬೇಕು ಅಂದರೆ ಇಟ್ ಮೇ ಬಿಕಮ್ ಟು ಎಕ್ಸ್ಪೆನ್ಸಿವ್. ಅದೇ ನೀವು ಒಂದು ಹಾಸ್ಪಿಟಲ್ ಹೋದಾಗ, ಈಗ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಅಲ್ಲಿ ಹೋದರೆ 10 ರೂಪಾಯಿ, 15 ರೂಪಾಯಿ, ಆಮೇಲೆ ಕರೆಕ್ಟ್ ಇಟ್ ಇಸ್ 10-15 ರೂಪೀಸ್ ಒಂದು ಹಲ್ಲು ತೆಗಿತಾರೆ. ಅದೇ ಒಂದು ಸಿಂಪಲ್ ಸೇಮ್ ಎಕ್ಸ್ಟ್ರಾಕ್ಷನ್ ಒಂದು ಒಳ್ಳೆ ಸೊಫಿಸ್ಟಿಕೇಟೆಡ್ ಕ್ಲಿನಿಕ್ಕು ವಿತ್ ಆಲ್ ಫೆಸಿಲಿಟೀಸು, ಅವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇರುತ್ತೆ. ಅವರು ಒಂದು 20-30 ಲಕ್ಷ ಖರ್ಚು ಮಾಡಿರ್ತಾರೆ, ಅವರೊಂದು 1000 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ಸೊ ಅದು ಸ್ಟ್ಯಾಂಡರ್ಡ್ ಆಗಿಲ್ಲ. ಬಟ್ ಕೆಲವು ಟ್ರೀಟ್ಮೆಂಟ್, ಬೇಸಿಕ್ ಟ್ರೀಟ್ಮೆಂಟ್ಸ್ ಏನಿರುತ್ತೆ ಅವೆಲ್ಲ ಒಂದೇ ಸ್ಟ್ಯಾಂಡರ್ಡಲ್ಲಿ ಇರುತ್ತೆ, ಹೆಚ್ಚು ಕಮ್ಮಿ. ಪ್ರತಿಯೊಬ್ಬರಿಗೂ ಯಾವುದೂ ಒಂದೇ ಥರ ಟ್ರೀಟ್ಮೆಂಟ್ ಅಂತ ಬರೋಲ್ಲ. ಪ್ರತಿಯೊಬ್ಬರದ್ದು ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಅನುಗುಣವಾಗಿ, ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಅದರದ್ದು ಕಾಸ್ಟ್ ಫ್ಯಾಕ್ಟರ್ಸು ಆ್ಯಡ್ ಆಗ್ತವೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಹಲ್ಲುಗಳನ್ನು ಆರೋಗ್ಯಕರವಾಗಿ ಇಟ್ಕೊಂಡಿದ್ದಾನೆ, ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾನೆ, ಆದರೆ ಇನ್ನಷ್ಟು ಅದನ್ನು ಬಲಪಡಿಸಬೇಕು ಅಂತ ಅಂದ್ಕೊಂಡು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನೀವು ಕೊಡುವಂಥ ಟಿಪ್ಸ್ ಯಾವುದು? ಎಲ್ಲರೂ ಅವ್ರನ್ನ ಪ್ರೀತಿಸ್ತಾರೆ, ಹಾಗೆ ಅವ್ರ ಹಲ್ಲನ್ನು ಪ್ರೀತಿಸಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಐಡೆಂಟಿಫೈ ದ ಪ್ರಾಬ್ಲಮ್, ಅಲ್ಲಲ್ಲೇ ಸರಿ ಮಾಡಿಸ್ಕೊಳ್ಳಿ. ಸೊ ಯು ವಿಲ್ ಬಿ ಹ್ಯಾಪಿ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಸೊ ಎರಡು ಥರ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಯಾವುದೋ ಒಂದನ್ನು ಕಡಿಮೆ ಮಾಡಿ ಇನ್ನೊಂದನ್ನು ಇದು ಮಾಡೋಕ್ಕೆ ಹೋದರೆ ನಿಮಗೆ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಓವರಾಲ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓರಲ್ ಹೆಲ್ತ್ ಎಲ್ಲರೂ ಹೇಳಿದ್ದಾರೆ, ಇಟ್ ಈಸ್ ಅ ಗೇಟ್ ವೇ, ದಟ್ ಈಸ್ ಅ ಫಸ್ಟ್ ಎಂಟ್ರಿ. ಇಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ಹೋಲ್ ಸಿಸ್ಟಮ್. ನಿಮ್ಮ ಇಡೀ ದೇಹದ ಸ್ಥಿತಿ ಹೇಗಿದೆ ಅಂತ ಬರೀ ನಿಮ್ಮ ಬಾಯಿಯ ಆರೋಗ್ಯ ನೋಡಿ ಹೇಳ್ಬೋದು. ಆ ಒಂದು ಟೆಕ್ನಾಲಜಿಯಲ್ಲಿ ಇದ್ದೀವಿ ನಾವೀಗ. ಸೊ ನೀವು ಅದನ್ನು ಕಾಪಾಡಿಕೊಂಡ್ರೆ ನೀವು ಖುಷಿಯಾಗಿರ್ತೀರ ಅಂತ ಹೇಳ್ತಿದ್ದೀರಾ. ಕೊನೆಯ ಪ್ರಶ್ನೆ, ಡೆಂಟಿಸ್ಟ್ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಈ ಪ್ರಶ್ನೆ ಬರುತ್ತೆ. ನೀವು ನಿಮ್ಮ ಓರಲ್ ಹೈಜೀನ್, ನಿಮ್ಮ ಒಂದು ದಂತ ಪಂಕ್ತಿಯನ್ನು ಹೇಗೆ ಮೇಂಟೈನ್ ಮಾಡ್ತೀರಾ, ಹೇಗೆ ನೋಡ್ಕೋತೀರಾ? ಫಾಲೋ ದ ಗೋಲ್ಡನ್ ರೂಲ್ಸನ್ನು ಫಾಲೋ ಮಾಡ್ತೀರಾ? ಎಸ್. ಬೆಳಗ್ಗೆ ಒಂದ್ಸಲ, ರಾತ್ರಿ ಒಂದ್ಸಲ ಬ್ರಷಿಂಗು. ಸ್ವೀಟ್ಸ್ ನನ್ನ ಕೈಲಿ ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಸೊ ಸ್ವೀಟ್ಸ್ ತಿಂದಾಗೆಲ್ಲ ಐ ಮೇಕ್ ಶ್ಯೂರ್ ಐ ಬ್ರಷ್ ಆರ್ ಅಟ್ಲೀಸ್ಟ್ ರಿನ್ಸ್ ಮೈ ಮೌತ್. ಓಕೆ. 2ರಲ್ಲಿ 1 ನಾನು ಮಾಡಿರ್ತೀನಿ. ಸೇಮ್ ರೂಟೀನ್ ಮೇಂಟೆನೆನ್ಸ್. ಐ ಟೋಲ್ಡ್ ಯು, ಕ್ಲೀನಿಂಗ್ ಟ್ವೈಸ್, ಒನ್ಸ್ ಬೆಳಗ್ಗೆ ಒನ್ಸ್ ರಾತ್ರಿ ಊಟ ಎಲ್ಲ ಆದಮೇಲೆ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಚೆನ್ನಾಗಿ ಬಾಯಿ ಬ್ರಷ್ ಮಾಡಿ, ಕ್ಲೀನ್ ಮಾಡಿ, ಬಾಯಿ ತೊಳೆದು ಫ್ರೆಶ್ ಆಗಿರುತ್ತೆ. ಇಟ್ ಕೀಪ್ಸ್ ಯುವರ್ ಹೆಲ್ತ್ ಆಲ್ಸೋ, ಓರಲ್ ಹೆಲ್ತ್ ಆಲ್ಸೋ ಗುಡ್. ನಿಮಗೆ ನಮಗೂ ಟೆನ್ಷನ್ ಇರುತ್ತೆ, ಕೆಲಸಕ್ಕೆ ಓಡೋ ಟೆನ್ಷನ್ ಇರುತ್ತೆ. ನಿಮ್ಗೆ ಹೇಳ್ತೀವಿ, ನಾವು ಕೆಲವೊಂದ್ಸಲಿ ಫಾಲೋ ಮಾಡೋದಿಲ್ಲ ಕರೆಕ್ಟಾಗಿ. ಬಟ್ ಅದನ್ನು ಮೈಂಡಲ್ಲಿ ಇಟ್ಕೊಳ್ತೀವಿ ನಾವು. ಇವತ್ತು ಬೆಳಗ್ಗೆ ನಾವು ಸರಿಯಾಗಿ ಮಾಡಿಲ್ಲ, ಅದನ್ನು ಸರಿಯಾಗಿ ಮಾಡ್ಕೋಬೇಕು. ಮತ್ತು ಏನು ತಿಂತಾ ಇದ್ದೀವಿ ಇಡೀ ದಿನ, ಆಹಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಇದು ತಿನ್ನಬೇಕಾ ತಿನ್ನಬಾರ್ದಾ, ಅಂಟು ಪದಾರ್ಥನ ಅಲ್ವಾ, ಹಣ್ಣ ಏನು ಅಂತ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿ ನೀವು ಏನು ಬ್ಯಾಲೆನ್ಸ್ ಮಾಡಿದ್ರೆ ದಟ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಎಂಟೈರ್ ಸಿಸ್ಟಮಿಕ್ ಆ್ಯಂಡ್ ಓರಲ್ ಹೆಲ್ತ್. ಸೊ ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಮುಂದುವರಿತೀರಾ? ವೆರಿ ನೈಸ್. ಎಸ್ ಡಾಕ್ಟರ್, ನೀವು ಹೇಳಿ. ನಾನು ಬ್ರಷಿಂಗ್ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, 2 ನಿಮಿಷ ಅಟ್ಲೀಸ್ಟ್ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಹಲ್ಲುಜ್ಜೋ ರೀತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ 2 ಟೈಮ್ಸ್ ಬ್ರಷಿಂಗ್ ಪ್ರಾಪರ್ಲಿ, ಕರೆಕ್ಟಾಗಿ ನಾವು ಬ್ರಷ್ ಮಾಡಿಕೊಂಡ್ರೆ ಆ 2 ಮಿನಿಟ್ಸ್ 2 ಟೈಮ್ಸ್ ಸಾಕಾಗುತ್ತೆ ನಮಗೆ. ಸೊ ದಿಸ್ ಇಸ್ ವಾಟ್ ಐ ಫಾಲೋ. ಫ್ಲಾಸಿಂಗ್ ರೆಗ್ಯುಲರಾಗಿ ಮಾಡ್ತೀನಿ,
ಆ್ಯಂಡ್ ದೆನ್ ಅಫ್ಕೋರ್ಸ್ ಡೆಂಟಲ್ ವಿಸಿಟ್ಸ್ ಲಕಿಲಿ ಐ ಹ್ಯಾವ್ ಮೈ ಓನ್ ಕ್ಲಿನಿಕ್ ಆ್ಯಂಡ್ ಐ ಹ್ಯಾವ್ ಕೊಲೀಗ್ಸ್. ಸೊ ಅವ್ರನ್ನ ವಿಸಿಟ್ ಮಾಡ್ತಾ ಇರ್ತೀನಿ. ಸೊ ಮೇಂಟೆನೆನ್ಸ್. ವಿಸಿಟ್ ಎ ಡೆಂಟಿಸ್ಟ್ ಪೀರಿಯಾಡಿಕಲಿ. ಅಂದರೆ ನಮಗೂ ಪ್ರಾಬ್ಲಮ್ಸ್ ಬರಲ್ಲ ಅಂತಲ್ಲ, ಡೆಂಟಿಸ್ಟ್ ಆಗಿ ನಮಗೂ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ಬರುತ್ತೆ. ಬಟ್ ವಿ ಎವ್ಯಾಲ್ಯೂಯೇಟ್ ಅವರ್ ಸೆಲ್ಸ್ ಮೋರ್. ಬಹಳ ಬೇಗ ಅದನ್ನ ರೆಕಗ್ನೈಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ನೀವು ಮಾಡ್ಬೋದು. ದಿನ ಬೆಳಗ್ಗೆ ಒಂದ್ಸಲಿ ಕನ್ನಡಿ ನೋಡ್ಕೊಂಡ್ರೆ ಒಳಗಡೆ ಹೊರಗಡೆ ಎಲ್ಲ ನಿಮಗೂ ಕಾಣಿಸುತ್ತೆ. ಕನ್ನಡಿ ಮುಂದೆ ಎಷ್ಟೊತ್ತು ಸ್ಪೆಂಡ್ ಮಾಡ್ತೀರಾ. ಸೊ 1 ನಿಮಿಷ ಬಾಯ್ ತೆಗೆದು. ನಮ್ಮನ್ನೆಲ್ಲ ಎಷ್ಟೊಂದು ಕ್ವಶನ್ ಕೇಳಿದಾರೆ. ಮೇಡಮ್ನು ಕೇಳ್ತೀನಿ. ಐ ಅಪ್ರಿಷಿಯೇಟ್ ಯುವರ್ ಟೀತ್ ಆರ್ ವೆರಿ ಗುಡ್ ಮೇಡಮ್. ಹೌ ಡಿಡ್ ಯು ಸೇಮ್ ಗೋಲ್ಡನ್ ರೂಲ್ಸ್. ಐ ಆಮ್ ವೆರಿ ವೆರಿ ಕಾನ್ಶಿಯಸ್. ನಾನು ಏನು ತಿಂದ್ರೂ ನಾನು ಐ ಆಲ್ವೇಸ್ ಟೇಕ್ ಕೇರ್. ವಾಟ್ ಐ ಈಟ್ ಐ ಟೇಕ್ ಕೇರ್. ಎಲ್ಲ ವಿಷಯದಲ್ಲೂ ನಾನು ಹಲ್ಲಿನ ಬಗ್ಗೆ ತುಂಬ ಯೋಚನೆ ಮಾಡ್ತೀನಿ. ವೆರಿ ನೈಸ್. ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದಿದೆ. ಇವತ್ತಿನ ಫ್ಯಾಮಿಲಿ ಡಾಕ್ಟರ್ ಸಂಚಿಕೆಯಲ್ಲಿ ಹಲ್ಲಿನ ಬಗ್ಗೆ, ಅದರಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಡಾಕ್ಟರ್ಸು ತುಂಬ ತಮ್ಮ ಎಕ್ಸ್ಪರ್ಟ್ ಒಪಿನಿಯನನ್ನು ಕೊಟ್ಟರು, ಸಮಸ್ಯೆಗಳಿಗೆ ಪರಿಹಾರ ಕೂಡ ಸೂಚಿಸಿದ್ರು. ಇದೆಲ್ಲ ನಿಮಗೆ ತುಂಬ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾವಾಗಲೂ ನಾನೊಂದು ಮಾತು ಹೇಳ್ತಾ ಇದ್ದೆ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯ ಇಟ್ಕೊಂಡು ಇನ್ನಷ್ಟು ಎಕ್ಸ್ಪರ್ಟ್ ಡಾಕ್ಟರ್ಸ್ ಜೊತೆ ಬರ್ತೀನಿ ಅಂತ. ಆದರೆ ಇವತ್ತು ಅದನ್ನು ಹೇಳಲ್ಲ. ಕಾರಣ ಇಷ್ಟೇ, ಇವತ್ತಿನ ಈ ಸಂಚಿಕೆಯೊಂದಿಗೆ ಈ ಕಾರ್ಯಕ್ರಮ ಮುಗಿತಾ ಇದೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ ನಾವು ನೋಡಿದಂತಹ ನೂರಾರು ವಿಷಯಗಳು, ತಿಳಿದುಕೊಂಡಂತಹ ನೂರಾರು ವಿಷಯಗಳು ನಿಮಗೆಲ್ಲರಿಗೂ ಬಹಳ ಉಪಯೋಗಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಹೋಗಿದ ಕಡೆಯಲ್ಲೆಲ್ಲ ನನ್ನನ್ನು ಕೇಳಿದ್ದೀರಾ, ಪ್ರೋಗ್ರಾಮ್ ಚೆನ್ನಾಗಿದೆ ಅಂತ ಹೇಳಿದ್ದೀರಾ, ವಿಷಯದ ಬಗ್ಗೆ ಸಾಕಷ್ಟು ನನ್ನ ಜೊತೆ ಚರ್ಚೆ ಕೂಡ ಮಾಡಿದ್ದೀರಾ, ಮಾತಾಡಿದ್ದೀರಾ. ಅದು ಈ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದ ಸಕ್ಸಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ 2 ವಿಷಯ ಇದೆ. ನೋಡ್ತಾ ಇರುವಂತಹ ಎಲ್ಲ ಫ್ಯಾಮಿಲಿಗಳು ಇದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಾ. ಅದೇ ಥರ ಇಲ್ಲಿ ಬಂದಂತಹ ಡಾಕ್ಟರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಇದನ್ನು ನಾವು ಫ್ಯಾಮಿಲಿ ಡಾಕ್ಟರ್ ಅಂತ ಕರೆದಿರೋದು. ಬಂದಿರುವಂತಹ ಸಾವಿರಾರು ಆಡಿಯನ್ಸ್ ಕೂಡ ಇಲ್ಲಿ ಬಂದು ಕುಳಿತು ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಚರ್ಚಿಸಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಲಕ್ಷಾಂತರ ಮಂದಿ ಮನೆಯಲ್ಲೇ ಕುಳಿತು ನಮ್ಮ ಈ ಶೋನ ಪ್ರೋತ್ಸಾಹಿಸಿದ್ದೀರಾ. ಸೊ ತಮ್ಮೆಲ್ಲರಿಗೂ ಈ ಶೋಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾವು ಈ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಬಂಚ್ ಆಫ್ ಶೋಸ್ ಮಾಡಬೇಕು ಅಂತ ಬಂದ್ವಿ. ಅದರಲ್ಲಿ ಇದು ಮೊದಲನೆಯ ಕಾರ್ಯಕ್ರಮ ಆಗಿತ್ತು. ಮುಂದಿನ ಶೋನಲ್ಲಿ, ಒಂದು ವಿಭಿನ್ನವಾದ ಶೋನಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡೋದಕ್ಕೆ ಖಂಡಿತವಾಗಿ ಬಂದೇ ಬರ್ತೀವಿ. ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಧನ್ಯವಾದಗಳನ್ನು ಹೇಳ್ತಾ, ವೀಕ್ಷಕರೇ ಮತ್ತೆ ಮುಂದಿನ ಮತ್ತೊಂದು ಶೋನಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗುವಂತಹ ಆಸೆ ಹೊತ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.